ಅದಕ್ಕಾಗಿ ತಾಯಿ ಅಂದರೆ ಇವ್ರು ಯಾಕೋ ಮಲ್ಕೊಂಡ್ರಿ ನೋಡಿ ಏನಾಗಿದೆ ತಾಯಿ ಅಂದರೆ ಮಾನ್ಯ ಮುಖ್ಯಮಂತ್ರಿ ಬಂದಿದ್ದಾರೆ ನಿಮ್ಮ ದರ್ಶನಕ್ಕಾಗಿ. ನಾನು ಕೊಟ್ಟಿದ್ದ ಉಪಕಾರ ನಾನು ಏನು ಉಪಕಾರ ಮಾಡಿದ್ವಿ ನನಗೆ ನೀವು ವಾಪಸ್ ಏನು ಮಾಡೋದ ಮೇಲೆ ಒಂದು ಮತ ಹಾಕಿ ಕಲಬುರಗಿಯಲ್ಲಿ ರಾಧಾಕೃಷ್ಣ ಅವರಿಗೆ 1,50,000 ಮೊದಲು 6,000 ಅಂತ ಹೇಳಕ್ ಬಂದಿದ್ದಾರೆ. ಅದಕ್ಕೆ ತಾಯಿ ಅಂದರೆ ಇವರೆಲ್ಲ ಇತಿಹಾಸ ಬುದ್ಧನ ಹಾಗೆ ಬಸವಣ್ಣವ್ರ ಹಾಗೆ ಎರಡನೇ ಬಸವಣ್ಣ ಅಂತ ನಮ್ಮ ಸಿದ್ದರಾಮಯ್ಯನವರು. ಮೊದಲನೇ ಬಸವಣ್ಣ ನೋಡಿರ್ಲಿಲ್ಲ. ಬಸವಣ್ಣಂತ ಹಾದಿಗೆ ನಮ್ಮಂತ ಏಕೈಕ ನಾಯಕ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಒಳ್ಳೆ ಕೆಲಸಗಳು ಮಾಡಿದ್ವಿ. ದೇವರು ಒಳ್ಳೇದು ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಪಾದ ನಮಸ್ಕರಿಸಿ ನಾನು 4 ಮಾತು ಬರ್ತೀನಿ. ಜೈ ಹಿಂದ್ ಜೈ ಕನ್ನಡ. ಧನ್ಯವಾದಗಳು. ವಿಧಾನ ಪರಿಷತ್ತಿನ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಲ್ವಕುಂದ್ರ ಸಾಹೇಬರಿಗೆ ಈಗ ಸಚಿವರಾದಂತ ರಹೀಂ ಖಾನ್ ಸಾಹೇಬರು ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ತೇನೆ. ತಮ್ಮೆಲ್ಲರಿಗೆ ನಮಸ್ಕಾರ. ಹೀಗೆ ತಮ್ಮೆಲ್ಲರಿಗೆ ಉದ್ದೇಶಿ ಮಾತಾಡಿದ್ದಾರೆ. ನಿಜವಾಗ್ಲೂ ತಾವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ ಮಾತು ಕೇಳಬೇಕಂತ ಬಂದಿರಿ. ಅದ್ರ ಸಲಗೆ ನಾನು ಬರೇ ರಿಕ್ವೆಸ್ಟ್ ಮಾಡಿ ನಮ್ಮ ರಾಧಾಕೃಷ್ಣ ಸಾಹೇಬ್ರ ಬಗ್ಗೆ तमेलर के वक्त है। राधा कृष्ण जी के बारे में सभी को पता है, बहुत ही सरल है। और 2 दिन पहले सिद्धरामैया जी बिदर आए थे, बहुत ही एक हमारे बिदर में सागर जी के लिए ईश्वर खंडे के बेटे वहां पे ठहरे हुए हैं, उनके लिए बहुत ही अच्छे तरीके से बात करके आए। और आज अभी सभी लोग 5 गारंटी के बारे में बोल रहे थे, मैं 2 बात बोल के खत्म करता हूं, क्योंकि बिदर में हम 25 साल से एक ट्रेन के टाइम के लिए बहुत कोशिश कर रहे थे। तो हमारा ट्रेन जो बिदर में निकलता है 12 बजे, नेक्स्ट डे बेंगलुरु तो 1.5 दिन टाइम वेस्ट होता है। तो रियल एमपी क्या होता है मैं बताना चाह रहा हूं आप लोगों को। एमपी ಏನಿದೆ ಅಂತ ತೋರಿಸಲಿಕ್ಕೆ ನಾನು ಹೇಳುತ್ತೇನೆ। ಇಲ್ಲಿ ಗುಲ್ಬರ್ಗಾದಲ್ಲಿ ಎಂಪಿ 5 ವರ್ಷದಲ್ಲಿ ಏನ್ ಮಾಡಿದ್ದಾರೆ ನೀವೇ ತಿಳಿಬೇಕು। ನಮ್ದು ಬಿದರ್ದು ಎಕ್ಸಾಂಪಲ್ ಹೇಳುತ್ತೇನೆ ನಾನು ಧರ್ಮ್ ಸಿಂಗ್ ಸಾಹೇಬರು ಎಲ್ಲ ಎಂಎಲ್ಎ ದಿಲ್ಲಿಗೆ ಹೋಗಿ ಖರ್ಗೆ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದ್ರು, ಸರ್ ಬಿದರ್ನಲ್ಲಿ ಟ್ರೈನ್ 1 दिन हिड़ते 1.5 दिन टाइम लेता है, उसके लिए 12 बजे के बदले शाम में 6 बजे टाइम करके मॉर्निंग 6 बजे दे सका। हमको सिर्फ टाइमिंग चेंज करके दियो बोल के खरगे साहब के पास गए। हम खरगे साहब के पास जाने के बाद खरगे साहब बोले और हेड दो 15 सबमिट कर रहे ಅಂತ ಮತ್ತೆ ನಾವು ಧರ್ಮ್ ಸಿಂಗ್ ಮತ್ತೆ ನಾವೆಲ್ಲರೂ ಎಂಎಲ್ಎ ಕಲ್ತು ದಿಲ್ಲಿಗೆ ಹೋಗಿದ್ದೆವು। ಆವಾಗ ಖರ್ಗೆ ಸಾಹೇಬರು ಹೇಳ್ತಾರೆ, ನಿಮ್ಗೆ ಟ್ರೈನ್ ಟೈಮಿಂಗ್ ಚೇಂಜ್ ಬೇಕೇನು, ಹೊಸ ಟ್ರೈನ್ ಸ್ಪೆಷಲ್ ನಿಮ್ಗೆ ಬೇಕಂತ ಕೇಳ್ತಾರೆ। ಬರೀ ಗುಲ್ಬರ್ಗಾನಲ್ಲಿ ಕೆಲಸ ಮಾಡಿಲ್ಲ ಅವರು, ಇಡೀ ಸ್ಟೇಟ್ ಇಡೀ ಇಂಡಿಯಾನಲ್ಲಿ ಮಾಡಿದ್ದಾರೆ। ಬೀದರ್ನಲ್ಲಿ ನಮಗೆ ಒಂದು ಸ್ಪೆಷಲ್ ಟ್ರೈನ್ ಕೊಡ್ತಾರೆ, ಬೀದರ್ ಟು ಬೆಂಗಳೂರು। ಮತ್ತೆ ಕೇಳ್ತಾರೆ ಒಂದೇ ಟ್ರೈನ್ ಸಾಕೆ कहते हम बहुत परेशान होते हैं, क्या हो रहा है चमत्कार बोल के। ಮತ್ತೆ ಬಿದರ್ ಟು ಗುಲ್ಬರ್ಗಾ, ಬಿದರ್ ಟು ಹೈದರಾಬಾದ್ ಇಂಟರ್ಸಿಟಿ ಟ್ರೈನ್ ಕೊಡ್ತಾರೆ, ಮತ್ತೆ ಬಿದರ್ ಟು ಗುಲ್ಬರ್ಗಾ ಟ್ರೈನ್ ಕೊಡ್ತಾರೆ। ನಾವು ಕೇಳ್ತೇವೆ ಸರ್ ಗುಲ್ಬರ್ಗಾಗೆ ಪಟ್ರಿನೇ ಇಲ್ಲ, ಹಾದಿನೇ ಇಲ್ಲ, ಅದು ಹೆಂಗ್ ಕೊಡ್ತಾರೆ ಅಂತ, ನಿಮ್ಗೆ ಯಾಕೆ ಬೇಕಿಲ್ಲ ಅಂತ ಬೇಕು ಸರ್ ಅದು। ಮತ್ತೆ ಟ್ರೈನ್ ಪಟ್ರಿ ಹೊಸ 100 ಕೋಟಿ ಸ್ಯಾಂಕ್ಷನ್ ಮಾಡಿ ಬಿದರ್ ಟು ಗುಲ್ಬರ್ಗಾ ಟ್ರೈನ್ ಕೊಡ್ತಾರೆ। ಗುಲ್ಬರ್ಗಾದಲ್ಲಿ ಸುಮಾರು ಬರೀ 2 ವರ್ಷ ಇಎಸ್ಐ ಮಿನಿಸ್ಟರ್ ಇದ್ರು, 3,000 ಕೋಟಿದು ಇಎಸ್ಐ ಹಾಸ್ಪಿಟಲ್, ಮೆಡಿಕಲ್ ಕಾಲೇಜ್, ಡೆಂಟಲ್ ಕಾಲೇಜ್
ರೋಡ್ಸ್ ಎಲ್ಲರೂ ಈಗ ಶಂಕರರಾಜ್ ಪಾಟೀಲ್ ಸಾಹೇಬ್ರು ಎಲ್ಲರೂ ಹೇಳ್ತಾರೆ. ನಾನು ಲಾಸ್ಟ್ ಒಂದು ವರ್ಡ್ ಹೇಳಿ ಹೇಳ್ತೇನೆ. ಸಿದ್ದರಾಮಯ್ಯ ಸಾಹೇಬ್ರೆ, ತಾವು ಏನ್ ಗ್ಯಾರಂಟಿ ಕೊಟ್ಟಿದ್ರೆ ಮನೆ ಮನೆಗೆ ಹೋಗಿದೆ, हर एक के घर पे गया है. 5 गारंटी हर घर पे हर रोज इंसान याद कर रहा है. मैं बिदर में एक एग्जाम्पल बोला हूं, गारंटी के बारे में एग्जाम्पल बोला हूं. मेरे पास कई लेडीज आए थे, ನನ್ನ ಹತ್ರ ಸುಮಾರು ಲೇಡೀಸ್ ಬಂದ್ರ ಮೇಲೆ ಅದರಲ್ಲಿ ಸುಮಾರು ಲೇಡೀಸ್ ರೋना शुरू किए, अड़क शुरू मार दो, रो रहे थे वो. मैं बोला कई रो रहे भाई क्या है बोल के. तो वो लेडीज और ಹೇಳಿದ್ರು ನಮ್ಮ ಮಕ್ಕಳದ ಭವಿಷ್ಯ क्लोज ಆಗಿತ್ತು. हम लेबर काम करते हैं, हमको खाने के लिए मुसीबत है. हमारे बच्चों को स्कूल को फीस हम 1500 रुपए कैसा भर सकते हैं. तो हमारा भविष्य बच्चों का खत्म हो गया था. जब से तुम्हारा 2000 रुपए डायरेक्ट हमारे पास आ रहा है, हम बच्चों को फिर से अच्छे स्कूल में डालें. हम 2000 रुपए में 500 रुपए स्कूल की फीस भर रहे बोल के रोना शुरू करें खुशी के आंसू. और ये बीजेपी के गारंटी किधर है आपको पता है? ಸಿದ್ದರಾಮಯ್ಯ ಸಾಹೇಬ್ರು ಬಿಜೆಪಿ ಗ್ಯಾರಂಟಿ ಎಲ್ಲಿದೆ ಅಂದ್ರು ವಾಟ್ಸ್ಆಪ್ ನಲ್ಲಿ ಇದೆ, ಪೇಪರ್ ಮೀಡಿಯಾದಲ್ಲಿ ಇದೆ, टीवी ಇದೆ, पब्लिक ನಲ್ಲಿ ಇಲ್ಲ. ये जो बीजेपी के गारंटी है आपको व्हाट्सएप में मिलेंगे, टीवी मीडिया में मिलेंगे, पोस्टर में मिलेंगे, मगर एक भी जनता को नहीं मिला आज तक गारंटी. आप पूछ सकते हैं सभी को. तो इसके लिए मैं आप सभी से रिक्वेस्ट करता हूं, विनती करता हूं, जो सिद्धरामैया जी बोलेंगे, जो मल्लिकार्जुन खड़गे जी बोलेंगे, जो प्रियंका जी बोलेंगे, हम सब मिलके फॉलो करके कर्नाटक का इतिहास चेंज करेंगे. इतना बोलते हैं मैं सभी को धन्यवाद बोलता हूँ. जय हिंद. ಧನ್ಯವಾದಗಳು ಸಚಿವರಾದಂತಹ ರಹೀಂ ಖಾನ್ ಸಾಹೇಬರಿಗೆ. ಈಗ ಕೆಕೆಆರ್ಡಿಬಿಯ ಅಧ್ಯಕ್ಷರು ಯುವ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಇವತ್ತು ಈ ಒಂದು ಬೃಹತ್ವಾದ ಚುನಾವಣೆಯ ಒಂದು ಪ್ರಚಾರದ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸುಮಾರು 15 ಬಜೆಟ್ ಅನ್ನು ಮಂಡಿಸುವಂತಹ ದೇಶದಲ್ಲಿರತಕ್ಕಂಥ ಏಕೈಕ ನಾಯಕರು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ಈ ಒಂದು ಭಾಗದ ಜನರಿಗೆ ಹಲವಾರು ಭಾಗ್ಯಗಳನ್ನು ಕೊಟ್ಟಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ಈ ಒಂದು ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ರಾಯಚೂರು ಉಸ್ತುವಾರಿ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಕಲಬುರಗಿ ಉಸ್ತುವಾರಿ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರುಗಳಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರೇ ಹಾಗೂ ಕಲಬುರಗಿ ಉತ್ತರ ಕ್ಷೇತ್ರದ ಕನೀಸ್ ಫಾತಿಮಾ ಅವರೇ ಹಾಗೂ ವೇದಿಕೆ ಮೇಲೆ ಮತ್ತು ಮೊಟ್ಟ ಮೊದಲಾಗಿ ನಿಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತಾಡಿರುವಂತಹ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಅಲ್ಲಂಪ್ರಭು ಪಾಟೀಲ್ ಅವರು, ಮತ್ತೆ ಸಮಯ ಒಂದು ಅಭಾವ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಯುವಕರಿಗೆ, ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ, ಮಾಧ್ಯಮದ ಮಿತ್ರರಿಗೆ ತಮ್ಮೆಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. रख हौसला, वो मंजर भी आएगा, प्यासे के पास चलकर समंदर भी आएगा, थक कर न बैठ ये मंजिल के मुसाफिर, मंजिल भी मिलेगी और जीने का मजा भी आएगा. ಇವತ್ತು ಈ ಒಂದು ಚುನಾವಣೆ ಬಹಳ ಮಹತ್ವವಾದ ಒಂದು ಚುನಾವಣೆ, ಬಹಳ ಒಂದು ಪ್ರಮುಖವಾದ ಒಂದು ಚುನಾವಣೆ. ಇಡೀ ದೇಶ ಹಾಗೂ ಕರ್ನಾಟಕ ರಾಜ್ಯ, ಕಲಬುರಗಿ ಈ ಒಂದು ಜಿಲ್ಲೆಯಲ್ಲಿ ಮತಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ಎಲ್ಲರೂ, ಯಾಕಂದ್ರೆ ಇದು
ನಮ್ಮ ನಿಮ್ಮೆಲ್ಲರ ನಾಯಕರ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಮತಕ್ಷೇತ್ರ. ಅವರೇ ಈ ಒಂದು ಚುನಾವಣೆಯಲ್ಲಿ ನಿಲ್ಬೇಕಾಗಿತ್ತು. ಆದರೆ ಅವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ, ಇಡೀ ದೇಶವನ್ನು ಸಂಚಾರ ಮಾಡತಕ್ಕಂತ ಬಹಳ ದೊಡ್ಡ ಜವಾಬ್ದಾರಿ. ಇವತ್ತು ಈ ಒಂದು ಚುನಾವಣೆ ಒಂದು ಸಾಮಾನ್ಯ ಚುನಾವಣೆ ಇಲ್ಲ. ಈ ಒಂದು ಚುನಾವಣೆ ಧರ್ಮ ಮತ್ತು ಅಧರ್ಮ ನಡುವೆ ಇರತಕ್ಕಂತ ಒಂದು ಚುನಾವಣೆ. ಈ ಒಂದು ಚುನಾವಣೆ ಸತ್ಯ ಮತ್ತು ಅಸತ್ಯ ನಡುವೆ ಇರತಕ್ಕಂತ ಒಂದು ಚುನಾವಣೆ. ಈ ಒಂದು ಚುನಾವಣೆ ನ್ಯಾಯ ಮತ್ತು ಅನ್ಯಾಯ ನಡುವೆ ಇರತಕ್ಕಂತ ಒಂದು ಚುನಾವಣೆ. ಈ ಒಂದು ಚುನಾವಣೆ ಬಡವರ, ದೀನದಲಿತರ, ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ, ಕೂಲಿ ಕಾರ್ಮಿಕರ ನಡುವೆ ಹಾಗೂ ಅದಾನಿ ಅಂಬಾನಿ ಅಂತ ಶ್ರೀಮಂತವರ, ಮೇಹುಲ್ ಚೋಕ್ಸಿ, ನೀರವ್ ಮೋದಿ, ಮಾಲ್ಯ ಅಂತರ ನಡುವೆ ಇರ್ತಕ್ಕಂಥ ಒಂದು ಚುನಾವಣೆ. ನುಡಿದಂತೆ ನಡೆದಿರುವಂತಹ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರ ಹಾಗೂ ಕೇಂದ್ರದಲ್ಲಿ ಹೇಳಿರುವಂತಹ ಸುಳ್ಳು ಸರ್ಕಾರ ನಡುವೆ ಇರ್ತಕ್ಕಂಥ ಈ ಒಂದು ಚುನಾವಣೆ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಹಿಂದೆ ಇರ್ತಕ್ಕಂಥ ಒಂದು ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 6.5 ಕೋಟಿ ಜನರಲ್ಲಿ ಕನಿಷ್ಠ 5.5 ಕೋಟಿ ಜನರಿಗೆ 2013ರಿಂದ 2018ವರೆಗೆ ವಿವಿಧ ಭಾಗ್ಯಗಳನ್ನು, ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಪಶು ಭಾಗ್ಯ, ಕೃಷಿ ಭಾಗ್ಯ, ಮಕ್ಕಳಿಗೆ ಶೂ ಭಾಗ್ಯ, ಅಲ್ಪಸಂಖ್ಯಾತರಿಗೆ ಶಾದಿ ಭಾಗ್ಯ, ಮೈತ್ರಿ, ಮನಸ್ವಿನಿ, ಋಣಮುಕ್ತ ಹಾಗೂ 10 ಹಲವಾರು ಸುಮಾರು 27,27,000 ರೈತ ಕುಟುಂಬದವರಿಗೆ ಸುಮಾರು 8,615 ಕೋಟಿ ಸಾಲ ಮನ್ನಾ ಮಾಡಿರುವಂತಹ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅವರು ನುಡಿದಂತೆ ನಡೆದಿದ್ದಾರೆ. ಈ ಬಾರಿ 5 ಗ್ಯಾರಂಟಿ ಏನು ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಜನ ಸುಮ್ಮನೆ ಹಂಗೆ ನಂಬಿಲ್ಲ. ಹಿಂದೆ ಕೊಟ್ಟಿರುವಂತಹ 165 ಭರವಸೆಯಲ್ಲಿ 158 ಭರವಸೆ ಈಡೇರಿಸಿರುವಂತಹ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ. ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ 2023ರಲ್ಲಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದಿರಿ. ಅವರ ಒಂದು ನೇತೃತ್ವದಲ್ಲಿ 1989ರಲ್ಲಿ ನಾವು 170ಕ್ಕಿಂತ ಹೆಚ್ಚು ಸೀಟ್ ಗೆದ್ದಿದ್ವಿ. ಅದ ನಂತರ ಸುಮಾರು 34 ವರ್ಷ ನಂತರ ಇವತ್ತು 135ಕ್ಕಿಂತ ಹೆಚ್ಚು ಸೀಟ್ ಅವರ ಒಂದು ನೇತೃತ್ವದಲ್ಲಿ ನಾವು ಗೆದ್ದಿದ್ದೀವಿ. ಇದು ಸಾಮಾನ್ಯ ಮಾತಲ್ಲ. ಇವತ್ತು ನಾವು ನುಡಿದಂತೆ ನಡೆದಿದ್ದೀವಿ. ನಾವು ಹೇಳಿರುವಂತಹ ವಿಷಯಗಳು, ಹೇಳಿರುವಂತಹ ಮಾತುಗಳು, ಅದು ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಗೃಹ ಜ್ಯೋತಿ ಯೋಜನೆ ಆಗಿರಬಹುದು, ಯುವ ನಿಧಿ ಯೋಜನೆ ಆಗಿರಬಹುದು, ಶಕ್ತಿ ಯೋಜನೆ ಆಗಿರಬಹುದು, ಹಾಗೂ ಎಲ್ಲ ಬಡವರಿಗೆ ಅನುಕೂಲ ಆಗ್ತಕ್ಕಂತ ಒಂದು ಅನ್ನ ಭಾಗ್ಯ ಯೋಜನೆ ಆಗಿರಬಹುದು, ಎಲ್ಲವನ್ನು ಕೂಡ ಕೊಟ್ಟಿದ್ದೀವಿ. ಅವರು ಸುದೀರ್ಘವಾಗಿ ಈ ವಿಷಯಗಳೆಲ್ಲ ಬಗ್ಗೆ ಅವರು ಹೇಳೋರಿದ್ದಾರೆ. ಹಾಗೂ ಇವತ್ತು ನಾವು ಕೇಂದ್ರ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆಯಲ್ಲಿ ನಾವು ಜನರಿಗೆ ಅನುಕೂಲ ಆಗ್ಬೇಕಂತ ಯುವ ನ್ಯಾಯ ಅಂತ ಒಂದು ಕಾರ್ಯಕ್ರಮ, ಹಾಗೂ ಕಿಸಾನ್ ನ್ಯಾಯ ಅಂತ ಒಂದು ಕಾರ್ಯಕ್ರಮ, ನಾರಿ ನ್ಯಾಯ ಅಂತ ಒಂದು ಕಾರ್ಯಕ್ರಮ, ಶ್ರಮಿಕರಿಗೆ ಅನುಕೂಲ ಆಗ್ಬೇಕಂತ ಶ್ರಮಿಕರ ನ್ಯಾಯ ಅಂತ ಒಂದು ಕಾರ್ಯಕ್ರಮ, ಸಮಾನತೆ ಅಂತ ಒಂದು ಕಾರ್ಯಕ್ರಮ, 10 ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ಸಮಯದ ಒಂದು ಅಭಾವ, ನಾನು 2 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ. ಇವತ್ತು ನಮ್ಮ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ಬೇಕು ಅಂತ ನಮ್ಮ ನಿಮ್ಮೆಲ್ಲರ ನಾಯಕರು ನುಡಿದಂತೆ ನಡೆದಿರುವಂತಹ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ದಿವಂಗತ ಧರಣ್ ಸಿಂಗ್ ಸಾಹೇಬ್ರು ಅವರಿಬ್ರು ಸೇರಿ ಈ ಒಂದು ಭಾಗಕ್ಕೆ ಆರ್ಟಿಕಲ್ 371J ಅಂತ ಕೊಡುಗೆ ಏನು ಅವರು ನೀಡಿದ್ದಾರೆ. ಬಹುಶಃ ಈ ಒಂದು ಭಾಗದ ಜನರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 1,12,00,000 ಜನ ಯಾವ ಕಾರಣಕ್ಕೂ ಎಂದಿಗೂ ಕೂಡ ಅವರು ಮರೆಯಕೂಡದು. ಅವರು ಮಾಡಿರುವಂತಹ ಹಲವು ಕೆಲಸ ಕಾರಣಗಳು ಇವತ್ತು ಈ ಒಂದು ಚುನಾವಣೆಯಲ್ಲಿ
ನೀವು ನಾವು ಎಲ್ಲರೂ ಸೇರಿ ವಿಚಾರ ಮಾಡೋದು ಅತಿ ಅವಶ್ಯಕತೆ ಇದೆ. ಯಾರು ಸತ್ಯ ಹೇಳ್ತಾ ಇದ್ದಾರೆ ಅವ್ರ ಪರವಾಗಿರ್ಬೇಕಾ? ಏನು ದೇಶದಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಪ್ರಧಾನಮಂತ್ರಿಯವರು ಪ್ರಸ್ತಾಪಿಸ ವಿಷಯಗಳ ಬಗ್ಗೆ ಸುಳ್ಳ ಹೇಳಿರುವಂತ ಮಾತುಗಳ ಬಗ್ಗೆ ನಾವು ಮತ ಹಾಕ್ಬೇಕಂತ ವಿಚಾರ ಮಾಡೋದು ಅತಿ ಅವಶ್ಯಕತೆ ಇದೆ. ಅದಕ್ಕಾಗಿ ತಮ್ಮೆಲ್ಲರಿಗೆ ನಾನು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ, ಈ ಒಂದು ಚುನಾವಣೆಯಲ್ಲಿ ನಾವು ಹಸ್ತದ ಗುರುತಿಗೆ ಮತ ಹಾಕಿ ನಮ್ಮ ಅಭ್ಯರ್ಥಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕಂತ ಹೇಳಿ ಎರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು. ಕೆಕೆಆರ್ಡಿಡಿಯ ಅಧ್ಯಕ್ಷರು, ಯುವ ನಾಯಕರಾದಂತ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರಿಗೆ ಈಗ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಪಕ್ಷದ ಸಂಘಟನೆಯ ಚತುರರು ಹಾಗೂ ಯುವ ನಾಯಕರಾದಂತ ಕಲಬುರಗಿಯ ಉಸ್ತುವಾರಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮಾತನಾಡಲಿದ್ದಾರೆ. ಅದಕ್ಕೆ ಅವರಿಗೆ ಚಪ್ಪಾಳೆ ತಟ್ಟುವ ಮುಖಾಂತರ ಪ್ರೋತ್ಸಾಹಿಸಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಪ್ರಚಾರ ಸಭೆಗೆ ಆಗಮನಿಸಿದಂತ ಹಿರಿಯರು, ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ಆತ್ಮೀಯರು ಮಂತ್ರಿಗಳಾದಂತ ಡಾಕ್ಟರ್ ಶರಣ್ ಪ್ರಕಾಶ್ ಸಾಹೇಬ್ರೆ, ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರೆ, ಶಾಸಕರಾದಂತ ಕನೀಶ್ ಫಾತಿಮಾರ್ ಅವರೇ, ರಹೀಂ ಖಾನ್ ಸಾಹೇಬ್ರೆ, ಜಿಲ್ಲಾಧ್ಯಕ್ಷರಾದಂತ ಜಗದೇವ್ ಗುತ್ತೇದಾರ್ ಅವರೇ, ತಿಪ್ಪಣ್ಣಪ್ಪ ಕಮಕ್ನೂರ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯಮಾನ್ಯರೇ, ಚುನಾಯಿತ ಪ್ರತಿನಿಧಿಗಳೇ, ಹಾಗೂ ಪಕ್ಷದ ಹಿರಿಯರೇ, ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂತ ಎಲ್ಲ ನಮ್ಮ ಅಕ್ಕ ತಂಗಿಯರೇ, ತಾಯಂದಿರೇ, ಹಿರಿಯರೇ, ಹಾಗೂ ನನ್ನ ಯುವ ಮಿತ್ರರೇ, ಬಂಧುಗಳೇ, ಇವತ್ತು ಕಲಬುರಗಿನಲ್ಲಿ ಒಂದು ವಿಚಿತ್ರವಾದಂತ ಚುನಾವಣೆ ನಡೀತಾ ಇದೆ. ಹಲವಾರು ಚುನಾವಣೆಗಳು ನಮ್ಮ ಜಿಲ್ಲೆಯಲ್ಲಿ ನಡೆದ್ರೂ ಕೂಡ ಈ ಚುನಾವಣೆ ಸ್ವಲ್ಪ ವಿಭಿನ್ನವಾಗಿದೆ. ವಿಭಿನ್ನವಾಗಿ ಯಾಕಿದೆ ಅಂದ್ರೆ, ಹಿಂದೆ ಎಂದೂ ಕೂಡ ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ಒಬ್ಬ ಅಭ್ಯರ್ಥಿಗೆ ನೀನು ಕ್ಯಾಂಪೇನಿಂಗ್ ಬರಬೇಡ, ನಿಮ್ಮ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಯಾವತ್ತೂ ಕೂಡ ಯಾವ ಪಕ್ಷದವರು ಹೇಳಿಲ್ಲ. ಆದ್ರೆ ಈ ಬಾರಿ ಹಲವಾರು ಮತಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಗೆ ಜನರು ಹಾಗೂ ಬಿಜೆಪಿಯ ನಾಯಕರು ಮತ್ತೆ ಕಾರ್ಯಕರ್ತರು ತಿರಸ್ಕಾರ ಮಾಡಿ ಗೋ ಬ್ಯಾಕ್ ಜಾಧವ್ ಅಂತ ಅಭಿಯಾನ ನಡೆಸಿದ್ದಾರೆ. ಈ ಅಭಿಯಾನ ಕಾಂಗ್ರೆಸ್ ಅವರು ನಡೆಸಿಲ್ಲ. ಈ ಅಭಿಯಾನ ನಡೆಸಿರೋದು ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರು. ಅಫ್ಜಲ್ಪುರ್ನಲ್ಲಿ ಗೋ ಬ್ಯಾಕ್ ಜಾಧವ್, ಗುರ್ಮಿಟ್ಕಲ್ನಲ್ಲಿ ಗೋ ಬ್ಯಾಕ್ ಜಾಧವ್, ಚಿತ್ತಾಪುರ್ನಲ್ಲಿ ಗೋ ಬ್ಯಾಕ್ ಜಾಧವ್, ಇಲ್ಲಿ ನಮ್ಮ ನಗರದಲ್ಲೂ ಕೂಡ ಗೋ ಬ್ಯಾಕ್ ಜಾಧವ್ ಅಭಿಯಾನ ಸ್ವತಃ ಬಿಜೆಪಿ ಅವರೇ ನಡೆಸಿದ್ದಾರೆ. ಬಿಜೆಪಿ ಅವರು ಇರ್ಬೋದು ಅಥವಾ ಪಬ್ಲಿಕ್ ಇರ್ಬೋದು, ಇವರಿಬ್ರು ಒಂದೇ ಒಂದು ನಿರೀಕ್ಷೆ ಇಟ್ಕೊಂಡಿರೋದು ಉಮೇಶ್ ಜಾಧವ್ ಅವರ ಹತ್ರ. ಏನಪ್ಪಾ ಅಂದ್ರೆ, 10 ವರ್ಷ ಮೋದಿ ಸರ್ಕಾರ ಆಯ್ತು, 5 ವರ್ಷ ನೀವ್ ಎಂಪಿ ಆಗಿದ್ರಿ, ನಮ್ಗೆ ಒಂದು ಲೆಕ್ಕ ಕೊಟ್ಬಿಡಿ, ಏನ್ ಮಾಡಿದೀರಾ ಅಂತ ಅಷ್ಟೇ ಕೇಳ್ತಾ ಇರೋದು. ಆದ್ರೆ ಪಾಪ ಜಾಧವ್ ಅವರಿಗೆ ಏನು ಕೆಲಸ ಮಾಡಿಲ್ಲ ಕಾರಣ ಲೆಕ್ಕ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಲೆಕ್ಕನೇ ಇಲ್ಲ ಅವರಿಗೆ. ಅದಕ್ಕೆ ಪಾಪ ಹತಾಶರಾಗಿ ದಿನ ಪೇಪರ್ ನಲ್ಲಿ ಇರ್ಬೋದು, ವೇದಿಕೆನಲ್ಲಿ ಇರ್ಬೋದು, ನಾವು ನಮ್ ಲೆಕ್ಕ ಕೊಡಕ್ಕೆ ರೆಡಿ ಇದೀವಿ, ಮೊದಲು ಕಾಂಗ್ರೆಸ್ನವರು ನಿಮ್ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಯಾವಾಗ್ಲೂ ಕೂಡ ನಮ್ಮ ಆಶೀರ್ವಾದ ಕೇಳಕ್ ಬಂದಾಗ ನಾವು ನಮ್ ಲೆಕ್ಕ ತಗೊಂಡೇ ಬರೋದು. ನಿಮ್ಮ ಆಶೀರ್ವಾದವನ್ನ ಕೇಳಿ ಬಂದಾಗ ಯಾವಾಗ್ಲೂ ಕೂಡ ನಾವು ಹಿಂದೆ ಏನ್ ಮಾಡಿದೀವಿ, ಈಗ ಏನ್ ಮಾಡ್ತಾ ಇದೀವಿ, ಮುಂದೆ ತಮ್ಗೇನ್ ಮಾಡ್ತೀವಿ ಅಂದ್ಬಿಟ್ಟು ಲೆಕ್ಕ ಕೊಟ್ಬಿಟ್ಟೆ ನಿಮ್ ಆಶೀರ್ವಾದ ಕೇಳೋದು. ಇವತ್ತು ಕೂಡ ನಾವು ಖಾಲಿ ಕೈನಲ್ಲಿ ನಿಮ್ಮ ಆಶೀರ್ವಾದ ಕೇಳಕ್ ಬಂದಿಲ್ಲ. ಕಳೆದ ವರ್ಷ 5 ಗ್ಯಾರಂಟಿಗಳನ್ನ ನಾವು ನಿಮ್ಮ ಮನೆ ಬಾಗಿಲು ತಲುಪಿಸ್ತೀವಿ ಅಂತ ಹೇಳಿದ್ವಿ. ಆ 5 ಗ್ಯಾರಂಟಿಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿ ಇವತ್ತು ನಿಮ್ಮ
ಆಶೀರ್ವಾದವನ್ನ ಕೇಳಿ ಬಂದಿದ್ದೇವೆ, ಖಾಲಿ ಕೈನಲ್ಲಿ ಬಂದಿಲ್ಲ ನಾವು. ಲೆಕ್ಕ ಬೇಕಂದ್ರೆ ಬಿಜೆಪಿಯವರೇ ಲೆಕ್ಕ ಕೊಡಕ್ ತಯಾರಿದ್ದೀವಿ, ನೀವು ಕೇಳಕ್ ತಯಾರಿದ್ದೀರಾ ಅದು ತೀರ್ಮಾನ ಮಾಡ್ಕೊಳ್ಳಿ. ಬರೀ ನಮ್ಮ ಜಿಲ್ಲೆ ಲೆಕ್ಕ ಗೃಹ ಜ್ಯೋತಿ ಯೋಜನೆಯಲ್ಲಿ 5,28,550 ಕುಟುಂಬಗಳಿಗೆ ಇವತ್ತು ಉಚಿತವಾಗಿ ಕರೆಂಟ್ ಕೊಡ್ತಾ ಇದೀವಿ. ಎಲ್ಲರಿಗೂ ಜೀರೋ ಬಿಲ್ ಬರ್ತಾ ಇದೆ ಇಲ್ಲ, ಉಚಿತವಾಗಿ ಕರೆಂಟ್ ಬರ್ತಾ ಇದೆಯಲ್ಲ, ಕೈ ಅಂತ ಹೇಳಿ ಬರ್ತಾ ಇದೆ. ಎಷ್ಟು ಜನಕ್ಕೆ? 5,28,000. ಇದೇ ರೀತಿ ಅನ್ನ ಭಾಗ್ಯ ಯೋಜನೆ ನಮ್ಗೆ ನೆನಪಿರ್ಬೇಕು. ಮಾನ್ಯ ಸಿದ್ದರಾಮಯ್ಯವರ ಮೊದಲನೇ ಅವಧಿಯಲ್ಲಿ ನಾವು 10 ಕೆಜಿ ಅಕ್ಕಿ ಕೊಡ್ತಾ ಇದ್ವಿ. ಯಡಿಯೂರಪ್ಪ ಅವ್ರ ಬಂದ್ಮೇಲೆ 7 ಕೆಜಿ ಆಯ್ತು, ಬೊಮ್ಮಾಯಿ ಅವ್ರ ಬಂದ್ಮೇಲೆ 5 ಕೆಜಿ ಆಯ್ತು. ನಾವು ಪ್ರಮಾಣ ಮಾಡಿದ್ವಿ, ದಯವಿಟ್ಟು ನಮ್ಗೆ ಮತವನ್ನು ನೀಡಿ, ನಾವು ನಿಮ್ಗೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ನೆನಪಿದೆಯಾ ಇಲ್ಲ ತಮ್ಗೆ ಹೇಳಿ. ಇವತ್ತು 19,16,246 ಜನರಿಗೆ ಕಲಬುರಗಿ ಜಿಲ್ಲೆನಲ್ಲಿ ಅನ್ನ ಭಾಗ್ಯ ಸಿಗ್ತಾ ಇದೆಯಾ ಇಲ್ಲ, ಕೈ ಅಂತ ಹೇಳ್ಬಿಡಿ ನೋಡೋಣ. ಎಲ್ಲರಿಗೂ ಸಿಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಬಸ್ ಓಡಾಡಲಿಕ್ಕೆ ತಮ್ಗೆ ಫ್ರೀ ಮಾಡ್ತೀವಿ ಅಂತ ಹೇಳಿದ್ವಿ, ಶಕ್ತಿ ಯೋಜನೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ವಿ. ನಮ್ಗೆ ಆಶ್ಚರ್ಯ ಆಗ್ಬೋದು, ಪ್ರತಿದಿನ 65 ಲಕ್ಷ ಮಹಿಳೆಯರು ಇಡೀ ರಾಜ್ಯದಲ್ಲಿ ಪುಕ್ಸಟೆ ಇವತ್ತು ಬಸ್ ಓಡಾಡ್ತಾ ಇದ್ದಾರೆ. ಇವತ್ತಿಲ್ಲಿ ಯಾವೊಬ್ಬ ಮಹಿಳೆ ಬಸ್ ಹತ್ತಿದ್ರೆ ಯಾರಿಗೆಲ್ಲ ಟಿಕೆಟ್ ಕೇಳ್ತಾ ಇದ್ದಾರಾ? ಕೇಳಿಸ್ತಾ ಇಲ್ಲ ನನಗೆ. ಟಿಕೆಟ್ ಕೇಳ್ತಾ ಇದ್ದಾರಾ? ಇಲ್ಲ. ಬಿಜೆಪಿ ತನಕ ಕೇಳ್ಬೇಕು, ಯಾವಾಗ ದಿಲ್ಲಿ ತನಕ ಕೇಳ್ಬೇಕಿಲ್ಲ ಅಂತ. ಅದೇ ರೀತಿನಲ್ಲಿ ನಮ್ಮ ಶರಣ ಪ್ರಕಾಶ್ ಅವರ ಯೋಜನೆ, ಯುವ ನಿಧಿ ಯೋಜನೆ, ಯುವಕರಿಗೆ 1,500 ಡಿಗ್ರಿ ಯಾರು ಡಿಪ್ಲೊಮಾ ಹೋಲ್ಡರ್ ಇರ್ತಾರೆ, ಡಿಗ್ರಿ ಹೋಲ್ಡರ್ ಯಾರು ಇರ್ತಾರೆ, 3,000 ರೂಪಾಯಿ 20,000 ಯುವಕರಿಗೆ ನಮ್ಮ ಜಿಲ್ಲೆನಲ್ಲಿ ಯುವ ನಿಧಿ ಸಿಗ್ತಾ ಇದೆ ಇವತ್ತು. ಮತ್ತೆ ವಿಶೇಷವಾಗಿ ನಿಮ್ಮ ಮನೆ ನಡೆಸಲಿಕ್ಕೆ ಅನಾನುಕೂಲ ಆಗ್ತಾ ಇದೆ ಅಂತ ನಾವು ತಿಳಿದು ನಿಮಗೆ ಎಲ್ಲ ಕಡೆ ನಮ್ಮ ಅಳಿ ಸೇವೆ ಇರಲಿ ನಮ್ಮ ಪಕ್ಷದಿಂದ, ನಮ್ಮ ಸರ್ಕಾರದಿಂದ ಅಂದ್ಬಿಟ್ಟು ನಿಮ್ಮ ಮನೆ ನಡೆಸಲಿಕ್ಕೆ, ನಿಮ್ಮ ಅಡಿಗೆ ಮನೆ ನಡೆಸಲಿಕ್ಕೆ, ನಿಮ್ಗೆ ಒಂದು ಕುಟುಂಬದಲ್ಲಿ ಒಂದು ಆರ್ಥಿಕ ಸ್ಥಿರತೆ ಇರಲಿ, ನೀವು ಕೂಡ ಒಂದು ಸ್ವಾಭಿಮಾನಿಯಾಗಿ ಬದುಕಲಿ ಅಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಜಾರಿಗೆ ಮಾಡಿದ್ವಿ. ಪ್ರತಿ ಮಹಿಳೆಗೆ ಇವತ್ತು 2,000 ರೂಪಾಯಿ ಬರ್ತಾ ಇದೆಯಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ? ಬರ್ತಾ ಇದೆ. ನಿಮ್ಮಿಷ್ಟ ಜನಕ್ಕೆ ಅಲ್ಲಮ್ಮ, ನಮ್ಮ ಜಿಲ್ಲೆಯಲ್ಲಿ 5,27,171 ಜನರಿಗೆ ಇವತ್ತು 5 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಕ್ಕೆ ಇವತ್ತು ಆರ್ಥಿಕ ನೆರವು ಗೃಹಲಕ್ಷ್ಮಿನಲ್ಲಿ ಸಿಗ್ತಾ ಇದೆ. ನಾವು ನುಡಿದಂತೆ ನಡೆದಿದ್ದೀವಿ, ನಾವೇನ್ ಭರವಸೆಯನ್ನ ನೀಡಿದೀವಿ ಅದನ್ನ ಈಡೇರಿಸಿದೀವಿ. ಆದ್ರೆ ಬಿಜೆಪಿ ಅವರು ಹಾಗಲ್ಲ, ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇವತ್ತು ಏನಂತ ಹೇಳ್ತಾ ಇದ್ದಾರೆ, ಇದು ಬಿಟ್ಟಿ ಭಾಗ್ಯ, ಪುಕ್ಸಟೆ ಕೊಡ್ತಾ ಇದೀವಿ ಅಂತ. ಪುಕ್ಸಟೆ ಎಲ್ಲ ಮಾಹಿತಿ ಬರ್ತಾ ಇರೋದು ನಿಮ್ಗೆ. ಸಿದ್ದರಾಮಯ್ಯನವರು 52,000 ಕೋಟಿ ರೂಪಾಯಿ ಖರ್ಚು ಮಾಡಿ 5 ಗ್ಯಾರಂಟಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದಾರೆ. 52,000 ಕೋಟಿ ಎಲ್ಲಿಂದ ಬರ್ತಾ ಇದೆ ದುಡ್ಡು? ಯಾರು ಆರಪ್ಪನ ಮನೆಯಿಂದ ತರ್ತಾ ಇಲ್ಲ. ಹೇಳಿ, ಉರಿ ಬಿಸಿಲಲ್ಲಿ ನಾವು ರಕ್ತವನ್ನ ಕುದಿಸಿ ಬೇರು ಸುರಿಸಿ, ನೀವೇನ್ ಹೊಲದಲ್ಲಿ ದುಡಿತೀರಾ, ಮಾರ್ಕೆಟ್ ನಲ್ಲಿ ದುಡಿತೀರಾ, ಸರ್ಕಾರಿ ಕಚೇರಿನಲ್ಲಿ ದುಡಿತೀರಾ, ಖಾಸಗಿ ಫ್ಯಾಕ್ಟರಿನಲ್ಲಿ ದುಡಿತೀರಾ, ನೀವೇನ್ ಹಣವನ್ನ ನೀವು ಸರ್ಕಾರಿಗೆ ತೆರಿಗೆ ಕೊಡ್ತೀರಾ, ನಿಮ್ ದುಡ್ಡನ್ನ ನಾವು ವಾಪಸ್ ನಿಮ್ ಕೊಡ್ತಾ ಇದ್ದೀವಿ. ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ನಿಮ್ ದುಡ್ಡು ಅವ್ರ ಕೈನಲ್ಲಿ ಇರ್ಬೇಕು ಅಂತಾರೆ. ಆದ್ರೆ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಿಮ್ ದುಡ್ಡು ನಿಮ್ ಕೈನಲ್ಲಿ ಇರ್ಬೇಕು ಅಂದ್ಬಿಟ್ಟು. ಏನ್ ಹೇಳ್ತಾ ಇದ್ದಾರೆ ಬಿಜೆಪಿ ಅವರು ಗೊತ್ತಾ? ಇವತ್ತು ಈ 5 ಗ್ಯಾರಂಟಿಗಳಿಂದ ನಮ್ಮ ಮಹಿಳೆಯರು ದಾರಿ ತಪ್ಪಿಸ್ತಾ ಇದ್ದಾರಂತೆ. ಎಷ್ಟು ಜನ ಈ 5 ಗ್ಯಾರಂಟಿಗಳಿಂದ ಬಂಗಾರ ಖರೀದಿ ಮಾಡಿದ್ರ? ಕೈ ಎತ್ತಿ ನೋಡೋಣ. ಬಂಗಾರ ಖರೀದಿ ಮಾಡಿದ್ರೆ ಯಾರು ಜಾಸ್ತಿ? ಬೆಳ್ಳಿ ಖರೀದಿ ಮಾಡಿದೀರಾ? ರೇಷ್ಮೆ ಸೀರೆ ಖರೀದಿ ಮಾಡಿದೀರಾ? ಇಲ್ಲ. ದಾರಿ ತಪ್ತಾ ಇದಾರಂತ ಅಂದ್ರೆ ನಮ್ಮ ಬಿಜೆಪಿ ಅವರು ಯಾವ್ದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳ ಶಿಕ್ಷಣಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀರಾ, ಮಕ್ಕಳ ಟ್ಯೂಷನ್ಗೆ ಫೀಸಿಗೆ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಕಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಉಪಯೋಗ ಮಾಡ್ತಾ ಇದ್ದೀರಾ.
ಏನ್ ಹಿಂದಿನ ಸರ್ಕಾರದಲ್ಲಿ ನೀವು ಸಾಲ ತಗೊಂಡಿದ್ದೀರಾ, ಆ ಸಾಲ ತೀರ್ಸ್ಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀರಾ? ಹೌದಾ ಇಲ್ಲ ಹೇಳಿ? ಬಿಜೆಪಿ ಅವರು ಏನ್ ಹೇಳ್ತಾ ಇದಾರೆ? ದಾರಿ ತಪ್ತಾ ಇದಾರಂತೆ. ಬಂದಾಗ ಕೇಳಿ ಯಾಕೆ ಹಿಂಗ್ ಮಾತಾಡ್ತಾರೆ ಅವರು ಅಂತ. ಮೊನ್ನೆ ಸಿದ್ದರಾಮಯ್ಯನವರಿಗೆ ಒಂದು ಹುಡುಗಿ ವಿದ್ಯಾರ್ಥಿನಿ ಒಂದು ಹಾರ ಹಾಕಿದ್ರು. ಹಾರ ಅಂದ್ರೆ ಹೂವಿನ ಹಾರ ಅಲ್ಲ, ಸೇಬಿನ ಹಾರ ಹಾಕಿಲ್ಲ. ಈ ಶಕ್ತಿ ಯೋಜನೆಯಲ್ಲಿ ಏನ್ ಉಚಿತವಾಗಿ ಬಸ್ ಟಿಕೆಟ್ ಸಿಕ್ಕಿತ್ತಲ್ಲ, ಉಚಿತವಾಗಿ ಪ್ರಯಾಣ ಮಾಡ್ಬೇಕಾದ್ರೆ 0 ಟಿಕೆಟ್ ಸಿಕ್ಕಿತ್ತಲ್ಲ, ಅವೆಲ್ಲಾನು ಕೂಡ ಒಂದು ಸಂಗ್ರಹಣೆ ಮಾಡಿ ಹಾರವನ್ನ ಹಾಕಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಏನಂತ ಹೇಳಿದ್ರು ಗೊತ್ತಾ? ಹೆಣ್ಮಗಳು, ಇವತ್ತು ನಾನು ಮನೆಯಿಂದ ಕಾಲೇಜಿಗೆ ಉಚಿತವಾಗಿ ಹೋಗ್ತಾ ಇದ್ದೀನಿ, ನಿಮ್ ಪುಣ್ಯ. ಇವತ್ತು ಆ ದುಡ್ಡಿಂದ ಇವತ್ತು ನನ್ನ ಪುಸ್ತಕ ಖರೀದಿ ಮಾಡ್ಬೋದು, ಫೀಸ್ ಅನ್ನ ನಾನು ಕಟ್ಬೋದು ಸರಿಯಾಗಿ ಅಂದ್ಬಿಟ್ಟು ಹಾರ ಹಾಕಿರೋದು ನಿರ್ದೇಶನಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ನೋಡ್ಬೋದು. ಆದ್ರಿಂದ ನಾವು ಹುಷಾರಾಗಿರ್ಬೇಕಮ್ಮ. ಮತ್ತೀಗ ಬರ್ತಾರ ಬಿಜೆಪಿ ಅವರು, ಈಗ ಹೊಸದೇನೋ ತರ್ಲತ್ತಾರ, ಮೋದಿಜಿ ಗ್ಯಾರಂಟಿ ಅಂತ. ಆ ಗ್ಯಾರಂಟಿ ಪದನು ನಮ್ಮಿಂದಾನೇ ಕಳುವು ಮಾಡಿದ್ದು, ಕಾಂಗ್ರೆಸ್ ಇಂದಾನೇ ಕಳುವು ಮಾಡಿದ್ದು. ಈಗ ಮೋದಿಜಿ ಗ್ಯಾರಂಟಿ ಅಂದ್ರೆ ಏನ್? 10 ವರ್ಷ ಯಾರು ಗ್ಯಾರಂಟಿ ಇತ್ತು? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಿದ್ದಂತ ಹೇಳ್ತಾ ಇದ್ರಲ್ಲ, ಅದು ಮೋದಿಜಿ ಗ್ಯಾರಂಟಿ ಅಲ್ವಾ? ಏನ್ ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದ್ರಲ್ಲ, ಅದು ಮೋದಿ ಗ್ಯಾರಂಟಿ ಅಲ್ವಾ? ಬೆಲೆ ಏರಿಕೆ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಮೋದಿ ಗ್ಯಾರಂಟಿ ಅಲ್ವಾ? ಗಂಗಾ ಜಲ ನಿಮ್ ಮನೆಗೆ ತಂದು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಮೋದಿ ಗ್ಯಾರಂಟಿ ಅಲ್ವಾ? ಮೇಕ್ ಇನ್ ಇಂಡಿಯಾ ಮೋದಿ ಗ್ಯಾರಂಟಿ ಅಲ್ವಾ? ಸ್ಕಿಲ್ ಇಂಡಿಯಾ ಮೋದಿ ಗ್ಯಾರಂಟಿ ಅಲ್ವಾ? ಕೋಲಿ ಸಮಾಜನ ಎಸ್ಟಿ ಮಾಡ್ತೀನಿ, ಕುರುಬ ಸಮಾಜನ ಎಸ್ಟಿ ಮಾಡ್ತೀನಿ ಅಂತ ಮೋದಿ ಗ್ಯಾರಂಟಿ ಕೊಟ್ಟಿದ್ರ ಇಲ್ಲ ಹೇಳಿ? ಇವತ್ತು ಇಷ್ಟೆಲ್ಲ ಮೋದಿ ಗ್ಯಾರಂಟಿಗಳು 10 ವರ್ಷದಲ್ಲಿ ಯಾವುದೂ ಆಗಿಲ್ಲ. ಉಮೇಶ್ ಜಾಧವ್ ಅವರೇ, ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ನೀವು. ಯಾವ್ದು ನಾವೇನಾದ್ರೂ ಕೇಳಿದ್ರೆ ಅದಕ್ಕೆ ಉತ್ತರನೇ ಇಲ್ಲ. ಮೋದಿ ಮೂರ್ಖ ನೋಡಿ ವೋಟ್ ಹಾಕಿ ಅಂತ ಖರ್ಗೆ ಸಾಹೇಬ್ರು ಮಾಡಿಕೊಟ್ಟಿರುವಂತ ಊಟ ಕೂಡ ಇವರಿಗೆ ಮಾಡ್ಲಿಕ್ಕಾಗಿಲ್ಲ ಸರಿಯಾಗಿ. ಉಮೇಶ್ ಜಾಧವ್ ಅವರೇ, ಚುನಾವಣೆ ಬಂತು, ಹೇಳ್ಬೇಕು ತಾವು. ಕಲಬುರಗಿ ರೈಲ್ವೆ ಡಿವಿಷನ್ ಎಲ್ ಮಾಯ ಆಯ್ತು? ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಎಲ್ ಮಾಯ ಆಯ್ತು? ಕಲಬುರಗಿ ಸ್ಮಾರ್ಟ್ ಸಿಟಿ ಎಲ್ ಮಾಯ ಆಯ್ತು? ಆರ್ಟಿಕಲ್ 371 ನಲ್ಲಿ ನೀವು ಯಾಕೆ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಅಂತ ನಾವು ಉತ್ತರ ಕೊಡ್ಬೇಕಾಗ್ತದೆ. ಆದ್ರೆ ನಾವು ಇಂಥದೆಲ್ಲ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಅವ್ರು ಯಾವ್ದಕ್ಕೆ ಉತ್ತರ ಕೊಡ್ತಾರೆ? ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬೈರಿ ಅಂದ್ರೆ ಬಾಯಿ ತುಂಬಾ ಮಾತು ಬರ್ತದೆ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಟೀಕೆ ಮಾಡಿ ಅಂದ್ರೆ ಬಾಯಿ ತುಂಬಾ ಮಾತು ಬರ್ತದೆ. ಪ್ರಿಯಾಂಕ್ ಖರ್ಗೆ ಬೈ ಅಂದ್ರೆ ಬಾಯಿ ತುಂಬಾ ಮಾತು ಬರುತ್ತೆ. ಆದ್ರೆ ಕಲಬುರಗಿ ಜನರ ಹಿತಾಸಕ್ತಿಯನ್ನ ಕಾಪಾಡೋದ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅದು ಅವ್ರಿಗೆ ಬಾಯಿಗೆ ಬೀಗ ಬಿದ್ದ್ಬಿಡುತ್ತೆ. ಆದ್ರಿಂದ ಬಂಧುಗಳೇ, ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈ ಚುನಾವಣೆ ಏನಿದೆ, ಈ ಚುನಾವಣೆ ನಿಮ್ಮ ಚುನಾವಣೆ ಇದೆ. ಇದು ಕಲಬುರಗಿಯ ಅಭಿವೃದ್ಧಿಯ ಚುನಾವಣೆ ಇದೆ. ಮತ್ತೊಮ್ಮೆ ನಾವು ಕಲಬುರಗಿಯನ್ನು ಪ್ರಗತಿ ಪಥದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾವೆಲ್ಲರೂ ಹಸ್ತದ ಗುರುತಿಗೆ ಮತವನ್ನು ನೀಡಬೇಕಾಗುತ್ತೆ. ಹೋದ ಬಾರಿ ಖರ್ಗೆ ಸಾಹೇಬ್ರನ್ನ ಕಳ್ಕೊಂಡು ನಾವು ಒಬ್ಬ ಸಂಸದನ್ನ ಕಳ್ಕೊಂಡಿಲ್ಲ, ನಾವು ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡಿಲ್ಲ. ನಾವು ಕಲಬುರಗಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಶಕ್ತಿಯನ್ನ ನಾವು ಕಳ್ಕೊಂಡಿದ್ದೇವೆ. ಈಗ ಮತ್ತೊಮ್ಮೆ ನಮ್ ಸರ್ಕಾರ ಬಂದಿದೆ, ಸಿದ್ದರಾಮಯ್ಯ ಸಾಹೇಬರಿದ್ದಾರೆ ಇವಾಗ ನಮ್ ಜೊತೆ. ಕಲ್ಯಾಣ ಕರ್ನಾಟಕ ಮತ್ತೊಮ್ಮೆ ಕಲ್ಯಾಣ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದು ಜೊತೆಗೆ ನಾವಿದ್ದೀವಿ. ಡಾಕ್ಟರ್ ಶರಣ್ ಪ್ರಕಾಶ್ ಅವರಿದ್ದಾರೆ, ಅಜಯ್ ಸಿಂಗ್ ಅವರಿದ್ದಾರೆ, ನಮ್ಮ ರಹೀಂ ಖಾನ್ ಅವರಿದ್ದಾರೆ. ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಮಂತ್ರಿಗಳು, ಶಾಸಕರು ಸೇರಿ ನಾವು ಕಲ್ಯಾಣ ಕರ್ನಾಟಕವನ್ನ ನಿಜವಾಗ್ಲೂ ಕಲ್ಯಾಣ ಮಾಡ್ತೀವಿ ಅಂತ ನಾವು ಇವತ್ತು ಪ್ರಮಾಣ ಮಾಡಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದ್ರಿಂದ ಬಂಧುಗಳೇ, ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮುಂಬರುವ ಚುನಾವಣೆಯಲ್ಲಿ ಹಿಂದೆ ಯಾವ ರೀತಿ ತಾವೆಲ್ಲರೂ ಖರ್ಗೆ ಸಾಹೇಬ್ರಿಗೆ ಆಶೀರ್ವಾದ ಮಾಡಿದ್ವಿ, ಈ ಸರಿ ಮತ್ತೊಮ್ಮೆ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಿರೋಂತ ಭಾವಿಸ್ತಾ ನಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು. ನಮ್ಮ ಪಕ್ಷದ ಸಂಘಟನೆ ಕ್ಷೇತ್ರರು ಹಾಗೂ ಕಲಬುರಗಿಯ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಈಗ ತಮ್ಮೆಲ್ಲರನ್ನು ಉದ್ದೇಶಿಸಿ ಅಭಿವೃದ್ಧಿಯ ಅಧಿಕಾರದಿಂದ ಹೆಸರುವಾಸಿ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಮಾತಾಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಸ್ವಲ್ಪ ನನ್ನ ದನಿ ಕುಕ್ಕಿ, ಅದಕ್ಕೆ ನಾನು ಜಾಸ್ತಿ ಮಾತಾಡೋದು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು,
ಈ ರಾಜ್ಯ ಕಂಡಿರ್ತಕ್ಕಂಥ ಒಬ್ಬ ಅಪರೂಪದ ರಾಜಕಾರಣಿ, ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ಬಡವರ ಬಂಧು ಆಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿ ಮಿತ್ರರೇ, ಎಲ್ಲ ಶಾಸಕರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ವೇದಿಕೆ ಎದುರುಗಡೆ ಇರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ತಾಯಿಂದರೇ ಮತ್ತು ಪತ್ರಕರ್ತ ಮಿತ್ರರೇ, 7ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ. ನೀವು ಹಾಕ್ತಕ್ಕಂಥ ಒಂದು ಮತ ಮುಂದೆ ಬರ್ತಕ್ಕಂಥ 5 ವರ್ಷಗಳ ಕಾಲ ಯಾರು ಈ ದೇಶವನ್ನ ಮುನ್ನಡೆಸ್ತಾರೆ ಅಂತಕ್ಕಂಥ ಒಂದು ಬಹಳ ಮಹತ್ವದ ಒಂದು ಶಕ್ತಿ ನಿಮ್ಮ ಮತದಲ್ಲಿದೆ. ಈಗ ತಾನೇ ಬಹಳಷ್ಟು ನಮ್ಮ ನಾಯಕರು ಮಾತಾಡಿದ್ದಾರೆ ಮತ್ತು ತಾವೆಲ್ಲ ಕಾತುರದಿಂದ ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳನ್ನ ಕೇಳಲಿಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ನಾನು 2 ವಿಷಯಗಳನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಳೆದ 1 ತಿಂಗಳಿಂದ ನಾವು ಎಲ್ಲಾ ಕಡೆ ಹೋಗಿ ಪ್ರಚಾರ ಮಾಡಿದ್ರಿಂದ ನನ್ನ ಸ್ವಲ್ಪ ದನಿ ಸರಿಯಾಗಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಹಾಕ್ಬೇಕು ಅಂತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಕಲಬುರಗಿಯ ಮತಕ್ಷೇತ್ರದ ಮತದಾರ ಬಂಧುಗಳಲ್ಲಿ ನನ್ನ ಕಳಕಳಿಯ ವಿನಂತಿ ಇಷ್ಟೇನೆ, ತಾವು ಆಲೋಚನೆ ಮಾಡಿ ಯಾರು ತಮ್ಮ ಪರವಾಗಿದ್ದಾರೆ, ಯಾರು ಈ ರಾಜ್ಯದ ಬಡವರ ಪರವಾಗಿದ್ದಾರೆ, ಯಾರು ಈ ರಾಜ್ಯದಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಪರವಾಗಿದ್ದಾರೆ ಅಂತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳ್ಬಹುದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಕೊಟ್ಟಂತ ಮಾತಿನಂತೆ ಯಾಕೆ ನಡೆದಿದ್ದೀವಿ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಇದು ಬಡವರ ಪಕ್ಷ. ತಾವೆಲ್ಲ ಸರಿಯಾಗಿ ನೆನಪಿಟ್ಕೊಳ್ಳಿ, ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾವಾಗ ಅಧಿಕಾರಕ್ಕೆ ಬಂದಿದೆ, ಇವತ್ತು ಸಾಮಾನ್ಯ ಜನರು ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ, ಕಾನೂನುಗಳನ್ನ ಮಾಡಿದೀವಿ. ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಯಾವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ. ನಾವು ಅಧಿಕಾರದಲ್ಲಿ ಬಂದ್ರೆ ಅದರ ಲಾಭ ಈ ರಾಜ್ಯದ ಬಡವರಿಗೆ ಆಗ್ತದೆ. ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಈ ದೇಶದ ಬಡವರಿಗೆ ಅದರ ಲಾಭ ಆಗ್ತದೆ. ಇದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಇದೆ. ನೀವು ಆಲೋಚನೆ ಮಾಡಿ ನೋಡಿ. ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಈ ರಾಜ್ಯದ ಬಡವರಿಗೆ ಅನುಕೂಲ ಆಗಿದೆ. ಏನ್ ಮಾತಾಡ್ತಾ ಇದ್ದಾರೆ ಬಿಜೆಪಿಯವರು? ಬಡವರಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಎಷ್ಟು ಬಡವರ ವಿರೋಧಿ ಇದ್ದಾರೆ ಅವರು. ನೀವಿಷ್ಟೇ ಆಲೋಚನೆ ಮಾಡಿ, 10 ವರ್ಷಗಳಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ಏನ್ ಮಾಡಿದ್ದಾರೆ ಈ ದೇಶದ ಬಡವರಿಗಾಗಿ? ಏನ್ ಮಾಡಿದ್ದಾರೆ ಈ ದೇಶದ ರೈತರಿಗಾಗಿ? ಏನ್ ಮಾಡಿದ್ದಾರೆ ಈ ದೇಶದ ಹೆಣ್ಣು ಮಕ್ಕಳಿಗಾಗಿ? ಏನ್ ಮಾಡಿದ್ದಾರೆ ಈ ದೇಶದ ಯುವಕರಿಗಾಗಿ? 1 ನಯಾ ಪೈಸಾ ಲಾಭ ಆಗಿಲ್ಲ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷ, ಇವತ್ತು ಈ ದೇಶದ ಬಡವರಿಗೆ 1 ನಯಾ ಪೈಸಾ ಲಾಭ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಚಾಲೆಂಜ್ ಇದೆ. ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಾಗಿದ್ದಾಗ ಈ ದೇಶದ ಬಡವರಿಗಾಗಿ, ಈ ದೇಶದ ಕೂಲಿ ಕಾರ್ಮಿಕರಿಗಾಗಿ, ಯಾರ ಹತ್ರ ಭೂಮಿ ಇಲ್ಲ, ಯಾರು ಬೇರೆಯವರ ಹೊಲದಲ್ಲಿ ದುಡಿದು ಉಣ್ತಾರೆ, ಇವತ್ತು 40% ಜನ
ಭೂಮಿ ಇಲ್ಲದೆ ಇರ್ತಕ್ಕಂತ ಜನ ಕೂಲಿ ಕಾರ್ಮಿಕರಿಗಾಗಿ ಉದ್ಯೋಗ ಖಾತ್ರಿ ಕಾನೂನು ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದ ಶ್ರೀಮಂತರಿಗಲ್ಲ, ಈ ದೇಶದ ಬಡವರಿಗಾಗಿ. ಈ ದೇಶದಲ್ಲಿ ಯಾರು ಬಡವರು ಉಪವಾಸ ಮಲಗಬಾರ್ದು ಅಂತ ಹೇಳಿ ಆಹಾರ ಭದ್ರತೆ ಕಾನೂನು ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಬಡವರ ಮಕ್ಕಳು ಓದಿ ವಿದ್ಯಾವಂತರಾಗ್ಬೇಕು, ಬುದ್ಧಿವಂತರಾಗ್ಬೇಕು, ತಮ್ಮ ಕಾಲಿನ ಮೇಲೆ ತಾವು ನಿಂತು ಸ್ವಾಭಿಮಾನದ ಬದುಕು, ಇವತ್ತು ಭಾರತ ಮಾತೆಯಲ್ಲಿ ಅವರು ತಮ್ಮ ಸ್ವಾಭಿಮಾನದ ಬದುಕನ್ನ ಇವತ್ತು ಕಟ್ಕೊಳ್ಬೇಕು ಅಂತ ಹೇಳಿ ಕಡ್ಡಾಯ ಶಿಕ್ಷಣ ಕಾನೂನು ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಆಡಳಿತದಲ್ಲಿ ಪಾರದರ್ಶಕತೆ ಇರಬೇಕು, ಆಡಳಿತದಲ್ಲಿ ಭ್ರಷ್ಟಾಚಾರ ಇರಬಾರ್ದು. ನಾವು ಮಾಡ್ತಕ್ಕಂತ ಪ್ರತಿಯೊಂದು ನಿರ್ಧಾರ ಸಾರ್ವಜನಿಕರಿಗೆ ಗೊತ್ತಾಗಲಿ ಕಾನೂನುಬದ್ಧವಾಗಿ ಅಂತ ಹೇಳಿ ರೈಟ್ ಟು ಇನ್ಫಾರ್ಮೇಶನ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ನೀವು ಯಾರು ಮರಿಬಾರ್ದು. ಏನ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ 10 ವರ್ಷಗಳ ಕಾಲ ಈ ದೇಶದಲ್ಲಿ? ಏನ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು? ಈ ದೇಶದ ಬಡವರಿಗಾಗಿ ಏನಾದ್ರು ಮಾಡಿದಾರಾ? ಏನೂ ಮಾಡಿಲ್ಲ ಅವರು. ಈ ದೇಶದ ರೈತರ ಸಾಲ ಮನ್ನಾ ಮಾಡಿದಾರಾ ನರೇಂದ್ರ ಮೋದಿ ಅವರು? ಮಾಡಿಲ್ಲ. ನೆನ್ಪಿಟ್ಕೊಳ್ಳಿ ನೀವು. ಅವರು ಸಾಲ ಮನ್ನಾ ಮಾಡಿದ್ದಾರೆ. ಯಾರು ಸಾಲ ಮನ್ನಾ ಮಾಡಿದ್ದಾರೆ ಗೊತ್ತಾ? ಅವರು ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ದಾರೆ. 12 ಲಕ್ಷ ಕೋಟಿ ಅದಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ದಾರೆ. ಆದ್ರೆ ಈ ದೇಶದ ರೈತರ ಸಾಲ ಮನ್ನಾ ಮಾಡಿಲ್ಲ. ಏನು ನಿರ್ಧಾರಗಳು ತೆಗೆದುಕೊಂಡಿದ್ದಾರೆ? ಬಡವರ ಮೇಲೆ ಟ್ಯಾಕ್ಸ್ ಹಾಕಿ, GST ಟ್ಯಾಕ್ಸ್ ಹಾಕಿ ಬಡವರು ಬಳಸ್ತಕ್ಕಂತ ಪ್ರತಿಯೊಂದು ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಆಗಿ ಇವತ್ತು ಸಾಮಾನ್ಯ ಜನ ಬದುಕೋದ್ ಕಷ್ಟ ಆಗಿದೆ. ಬಡವರ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಶ್ರೀಮಂತರ ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ. ನಾನು ಕತೆ ಹೇಳ್ತಾ ಇಲ್ಲ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಕಾರ್ಪೊರೇಟ್ ಟ್ಯಾಕ್ಸ್ 40% ಇದ್ದಿದ್ದು 30% ಮಾಡಿದ್ರು. ಚುನಾವಣೆ ಸಂದರ್ಭದಲ್ಲಿ ಕಮ್ಮಿ ಮಾಡಿ 25% ಮಾಡಿದ್ರು. ಈ ದೇಶದ ಹಣವನ್ನ ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡ್ತಾರೆ, ಶ್ರೀಮಂತರ ಮೇಲೆ ಇರ್ತಕ್ಕಂಥ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡ್ತಾರೆ, ಬಡವರ ಮೇಲೆ ಇರ್ತಕ್ಕಂಥ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ತಾರೆ. ಆಲೋಚನೆ ಮಾಡಿ. ಭಾರತೀಯ ಜನತಾ ಪಾರ್ಟಿಯ ಇವತ್ತು ಮುಖಂಡರು, ಪ್ರಧಾನಮಂತ್ರಿ ಬಡವರ ಪರವಾಗಿಲ್ಲ, ಈ ದೇಶದ ಶ್ರೀಮಂತರ ಪರವಾಗಿದ್ದಾರೆ. ನಾವು ನಿಮ್ ಪರವಾಗಿದ್ದೀವಿ. ಇದೇ ವ್ಯತ್ಯಾಸ ಕಾಂಗ್ರೆಸ್ ಪಕ್ಷಕ್ಕೆ, ಭಾರತೀಯ ಜನತಾ ಪಾರ್ಟಿ. ನೀವು ಆಲೋಚನೆ ಮಾಡಿ. 10 ವರ್ಷಗಳ ಕಾಲ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಉದ್ರಿ ಭಾಷಣ ಬಿಟ್ಟು ಏನು ಮಾಡಿಲ್ಲ. ಉದ್ರಿ ಭಾಷಣದಿಂದ ಬಡವರು ಹೊಟ್ಟಿ ತುಂಬತದೇನ್ರಿ? ಉದ್ರಿ ಭಾಷಣದಿಂದ ಯಾರು ಹೊಟ್ಟಿ ತುಂಬೋದಿಲ್ಲ. ನಿಮ್ಗೆ ಇದು ನಿರ್ಧಾರ ಮಾಡ್ಬೇಕಾಗಿದೆ. ನಿಮ್ಗೆ ನರೇಂದ್ರ ಮೋದಿ ಅವರು ಉದ್ರಿ ಭಾಷಣ ಬೇಕಾ? ನಮ್ಮ ಸಿದ್ದರಾಮಯ್ಯನವರು ನಗದಿ ಗ್ಯಾರಂಟಿ ಬೇಕಾ? ನಮ್ಮದು ನಗದಿ ಗ್ಯಾರಂಟಿ. ತಿಂಗಳಿಗೆ ನಿಮ್ಮ ಬದುಕು ಕಟ್ಟತಕ್ಕಂತ ನಗದಿ ಗ್ಯಾರಂಟಿ ಸಿದ್ದರಾಮಯ್ಯನವರು. ನರೇಂದ್ರ ಮೋದಿ ಅವರು ಉದ್ರಿ ಭಾಷಣ, ಆ ಉದ್ರಿ ಭಾಷಣದಿಂದ ಯಾರು ಹೊಟ್ಟಿ ತುಂಬಲ್ಲ. ತಾಯಂದಿರೇ ಅರ್ಥ ಮಾಡ್ಕೊಳ್ಳಿ ನೀವು. ಭಾರತೀಯ ಜನತಾ ಪಾರ್ಟಿಯ ನಾಯಕರು ಪಿತೂರಿ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಅವರು ನಾವು ನಿಮ್ಮ ಆಶೀರ್ವಾದದಿಂದ 135 ಜನ ಶಾಸಕರ ಆರಿಸಿ ಬಂದು ಒಂದು ಸುಭದ್ರ ಸರ್ಕಾರ ಇದೆ ನಮ್ಮ ರಾಜ್ಯದಲ್ಲಿ. ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಇದೆ. ಒಬ್ಬ ಬಡವರ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಬಿಜೆಪಿ ಅವರು? ಲೋಕಸಭೆಯಲ್ಲಿ ನಾವು ಗೆದ್ದು ಕೇಂದ್ರದಲ್ಲಿ ಸರ್ಕಾರ ಮಾಡಿದ್ರೆ ನಾವು ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ತೆಗೆದು ನಿಮ್ಮ ಗ್ಯಾರಂಟಿಗಳು ಬಂದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹಿರಂಗವಾಗಿ. ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಾ? ಬಡವರಿಗೆ ಹಣ ಕೊಡ್ತಕ್ಕಂಥದ್ದು ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅವ್ರಿಗೆ. ನಿಮ್ಮ ವಿರೋಧಿಗಳವರು ಕರ್ನಾಟಕ ರಾಜ್ಯದಲ್ಲಿ ಇದೇ ರೀತಿ 5 ವರ್ಷ ನಮ್ಮ ಸರ್ಕಾರ ನಡೆದ್ರೆ ಇವತ್ತು ಪ್ರತಿಯೊಬ್ಬರ ಮನೆಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಮುಖಾಂತರ ಇವತ್ತು ಈ ರಾಜ್ಯದ ಬಡವರು ಉದ್ಧಾರ ಆಗ್ತಾರೆ ಅಂತಕ್ಕಂಥದ್ದು ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅವ್ರು ಏನ್ ಹೇಳ್ತಾ ಇದ್ದಾರೆ? ಇವತ್ತು ಚುನಾವಣೆ ಆದ್ಮೇಲೆ ಸರ್ಕಾರ ತೆಗೆದು ಗ್ಯಾರಂಟಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಆಲೋಚನೆ ಮಾಡಿ. ನಿಮಗೆ ಗ್ಯಾರಂಟಿ ಬೇಕಾ ಏನ್ ಬೇಡವಾ? ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ನಮ್ಮ ತಾಯಂದರಿಗೆ ತಿಳಿಸಿ ಹೇಳ್ಬೇಕು. ಕಾಂಗ್ರೆಸ್ ಪಕ್ಷ ಸ್ವಾರ್ಥಕ್ಕಾಗಿ ಅಲ್ಲ,
ಈ ದೇಶದ ಬಡವರಿಗಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಈ ದೇಶದ ಕಟ್ಟ ಕಡೆಯ ಮನುಷ್ಯನ ಸ್ವಾಭಿಮಾನದ ಬದುಕೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ನಾವು ಅಧಿಕಾರದಲ್ಲಿದ್ರೆ ನಾವು ಬಡವರ ಸೇವೆ ಮಾಡ್ತೀವಿ. ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಇವತ್ತು ಜನ ಸೇವೆ ಮಾಡ್ತಕ್ಕಂಥ ಉದ್ದೇಶ ಕಾಂಗ್ರೆಸ್ ಪಕ್ಷದ. ನಾವು ಒಂದ್ ವೇಳೆ ಆಡಳಿತದಲ್ಲಿದ್ರೆ ಇರದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ. ಸರ್ಕಾರಗಳು ಸರಿಯಾಗಿ ನಡೀದೇ ಇದ್ರೆ ನಾವು ಹೋರಾಟ ಮಾಡಿ ಇವತ್ತು ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಿದೀವಿ. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಹಿಂದೆ ಇರ್ತಕ್ಕಂಥ ಕೆಟ್ಟ ಸರ್ಕಾರವನ್ನು ಕಿತ್ತಷ್ಟು ಇವತ್ತು 40% ಸರ್ಕಾರ ಅಂತ ನಮ್ಮ ರಾಜ್ಯದ ಮಾನವ ಮರ್ಯಾದೆ ಇವತ್ತು ಜಿಲ್ಲೆಯಲ್ಲಿ ಹರಾಜಾಗಿರ್ತಕ್ಕಂಥ ಇವತ್ತು ಕೆಟ್ಟ ಬಿಜೆಪಿ ಸರ್ಕಾರಕ್ಕೆ ಕಿತ್ತು ಹಾಕಿರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಮ್ಮ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅಂತ ನೀವ್ಯಾರು ಮರೆಯುವಂತಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ. ಇದು ಅದಕ್ಕೆ ತಾವು ಅರ್ಥ ಮಾಡ್ಕೊಳ್ಳಿ. ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಇವತ್ತು ತಮ್ಮ ಕೈಯಲ್ಲಿದೆ. ತಮ್ಮ 5 ಗ್ಯಾರಂಟಿಗಳು ನೀವು 5 ವರ್ಷಗಳ ಕಾಲ ಉಳಿಸ್ಕೋಬೇಕಾದ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮಾಡಿರ್ತಕ್ಕಂಥ ಆರ್ಟಿಕಲ್ 371(j), ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮಾಡಿರ್ತಕ್ಕಂಥ ESI ಆಸ್ಪತ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮಾಡಿರ್ತಕ್ಕಂಥ ಇವತ್ತು ಏನು ಸೆಂಟ್ರಲ್ ಯೂನಿವರ್ಸಿಟಿ, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಮೆಡಿಕಲ್ ಹಬ್, ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಇಲ್ಲಿದ್ದಾರೆ. ಇವತ್ತು ಕಲಬುರಗಿಗೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ, ಟ್ರಾಮಾ ಸೆಂಟರ್, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್, ಇವತ್ತು ತಾಯಿ ಮಗು ಆಸ್ಪತ್ರೆ, ಕಿದ್ವಾಯಿ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್, ಇವತ್ತು ತಾಯಿ ಮಗು ಆಸ್ಪತ್ರೆ, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಒಂದು ಬ್ರಾಂಚು, ಮತ್ತಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎಲ್ಲ ಸಿದ್ದರಾಮಯ್ಯನವರು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿ ಕಲಬುರಗಿಗೆ ತಂದಿದ್ದೇನೆ. ನಾನು ಮತಕ್ಷೇತ್ರಕ್ಕಲ್ಲ. ಯಾರಿಗೋಸ್ಕರ? ಈ ಜಿಲ್ಲೆಯ ಬಡವರು ಇಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಅದಕ್ಕಾಗಿ ಮಾಡಿರ್ತಕ್ಕಂಥದ್ದು. ಏನ್ ಮಾಡಿದ್ದಾರೆ ಬಿಜೆಪಿ ಅವರು? ಏನ್ ಮಾಡಿದ್ದಾರೆ ಉಮೇಶ್ ಜಾಧವ್? ಏನ್ ಮಾಡಿದ್ದಾರೆ ನರೇಂದ್ರ ಮೋದಿ? ಹೋದ್ ಸಾರಿ ಹೇಳಿದ್ರಲ್ಲ, ಇವತ್ತು ಮೋದಿ ಮಾರಿ ನೋಡಿ ಓಟ್ ಹಾಕ್ರಿ, ಮೋದಿ ಮಾರಿ ನೋಡಿ. ಮೋದಿ ಮಾರಿ ನೋಡೇ ಒಂದ್ಸರಿ 5 ವರ್ಷ ಓಟ್ ಹಾಕಿ 2 ಕಡೆ ಹುಟ್ಟಿದೀವಿ. ಈಗ ಏನ್ ಮಾಡೋರಿದ್ದಾರೆ? ಏನು ಮಾಡಕ್ಕಾಗಲ್ಲ ಅವ್ರ ಕಡೆಯಿಂದ. 12 ವರ್ಷಗಳ ಕಾಲ ಬಿಜೆಪಿ ಅವರು ಕಲಬುರಗಿಗೆ ಏನ್ ಮಾಡಿದಾರ? ಚಾಲೆಂಜ್ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ. 1 ನಯಾ ಪೈಸಾ ಕೆಲಸ ಮಾಡಿಲ್ಲ ಅವರು. ಒಂದು ಆಸ್ಪತ್ರೆ ಕಟ್ಟಿಲ್ಲ, ಒಂದು ಕಾಲೇಜ್ ಕಟ್ಟಿಲ್ಲ, 1 ನಯಾ ಪೈಸಾ ಕೆಲಸ ಮಾಡಿಲ್ಲ. ನಾವೇನ್ ಮಾಡಿದೀವಿ ನಾವು ಪಟ್ಟಿ ಕೊಡ್ತೀವಿ. ಬಿಜೆಪಿ ಅವರ ಅಭಿವೃದ್ಧಿ ಶೂನ್ಯ ಇದೆ, ಕಲಬುರಗಿಗೆ ಮಾಡಿರ್ತಕ್ಕಂಥ ಶೂನ್ಯ ಇದೆ. ಅದಕ್ಕಾಗಿ ಇವತ್ತು ಕಲಬುರಗಿ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ನಿಮಗೆ ಮಾಡಿರ್ತಕ್ಕಂಥ ಅಭಿವೃದ್ಧಿಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ಧರಮ್ ಸಿಂಗ್ ಸಾಹೇಬ್ರು, ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಆಶೀರ್ವಾದ ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಂಡು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು ಸಚಿವರಾದಂತ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ. ಈಗ ಜೆಡಿಎಸ್ ಪಕ್ಷದಿಂದ ಸೇರ್ಪಡೆ ಆಗ್ತಕ್ಕಂತ ಸಮೀರ್ ಬಾಗವಾನ್ ಹಾಗೂ ಆದರ್ಶ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಸೇರ್ಪಡೆ ಮಾಡಿಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ. ಈಗ ಕೊನೆಯದಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬಡವರ ಬಂಧು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮೆಲ್ಲರ ನೆಚ್ಚಿನ ಏನು ಬಸವ ತತ್ವದ ಆಧಾರದ ಮೇಲೆ ಪ್ರತಿಯೊಂದು ಕಚೇರಿಯಲ್ಲಿ ಬಸವಣ್ಣನ ಮೂರ್ತಿಯನ್ನ, ಬಸವಣ್ಣನ ಚಿತ್ರವನ್ನು ಹಾಕಿರ್ತಕ್ಕಂಥ ಮತ್ತು ಪ್ರಿಯಾಂಕಾ ಖರ್ಗೆಯವರ ಪತ್ರದ ಮೇರೆಗೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಮತ್ತು ಬಸವಣ್ಣನವರ ಜಯಂತಿಗೆ ಗುಂಡೂರಾವ್ ಅವರು
ಜಯಂತಿಯನ್ನ ಮಾಡಿರ್ತಕ್ಕಂಥದ್ದು, ಬಸವ ನಾಣ್ಯವನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಇಂಥ ಧೀಮಂತ ನಾಯಕರು ಮಾತನಾಡ್ತಾರೆ. ದಯಮಾಡಿ ಶಾಂತ ರೀತಿಯಿಂದ ಉಳಿಸ್ಕೊಂಡು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವೈದ್ಯಕೀಯ ಶಿಕ್ಷಣ ಸಚಿವರಾದಂತ ಶ್ರೀ ಶರಣಪ್ರಕಾಶ್ ಅವರ, ಗ್ರಾಮೀಣ ಅಭಿವೃದ್ಧಿ ಸಚಿವರು, ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ, ಪೌರಾಡಳಿತ ಸಚಿವರಾದಂತ ರಹೀಂ ಖಾನ್ ಅವರ, ನಿಮ್ಮೆಲ್ಲರ ಜನಪ್ರಿಯ ಶಾಸಕಿಯಾದಂತ ಶ್ರೀ ಖನಿಜಾ ಫಾತಿಮಾ ಅವರ, ಕೆಕೆಆರ್ಡಿಬಿ ಅಧ್ಯಕ್ಷರು, ಜೇವರ್ಗಿ ಶಾಸಕರು ಆದಂತ ಅಜಯ್ ಸಿಂಗ್ ಅವರ, ಮೇಲ್ಮನೆಯ ಸದಸ್ಯರಾದಂತ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರ, ಶಾಸಕ ಮಿತ್ರರಾದಂತ ಅಲ್ಲಂ ಪ್ರಭು ಅವರ, ಮಾಜಿ ಮಂತ್ರಿಗಳಾದಂತ ರೇವನಾಯ್ಕ ಅವರ, ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರಾದಂತ ಶ್ರೀ ಗುತ್ತೇದಾರ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳ, ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳ, ತಾಯಂದಿರ, ಯುವಕ ಮಿತ್ರರ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರು, ಈಗಾಗಲೇ ಮಾತನಾಡಿದಂತ ನಮ್ಮ ಪಕ್ಷದ ಮುಖಂಡರುಗಳು ಮೇ 7ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕೂಡ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ 7ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಬಗ್ಗೆ ಕೆಲವು ಮಾತುಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಲೋಕಸಭಾ ಚುನಾವಣೆ ಈ ದೇಶದ ಪಾರ್ಲಿಮೆಂಟ್ಗೆ ನಡೀತಕ್ಕಂಥ ಚುನಾವಣೆ. ಇದು ಒಂದು ಸಾರ್ವತ್ರಿಕ ಚುನಾವಣೆ. ಈ ಚುನಾವಣೆಯ ಮೂಲಕ ಮುಂದಿನ 5 ವರ್ಷಗಳವರೆಗೆ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು? ಕಾಂಗ್ರೆಸ್ ನೇತೃತ್ವದ ಇಂಡಿಯಾ
ಹಿಡಿಬೇಕಾ? ಈಗಾಗಲೇ 10 ವರ್ಷಗಳ ಅಧಿಕಾರ ಮಾಡಿರ್ತಕ್ಕಂಥ NDA ಹಿಡಿಬೇಕಾ ಅಂತಕ್ಕಂಥದ್ದು ತೀರ್ಮಾನ ಆಗ್ಬೇಕು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇಶದ ಭವಿಷ್ಯ ರೂಪಿಸ್ತಕ್ಕಂಥವ್ರು ನೀವು. ನಿಮ್ಮ ಮತಗಳ ಅಧಿಕಾರದಿಂದ ನಾವೆಲ್ಲರೂ ಕೂಡ ಅಧಿಕಾರದಲ್ಲಿದ್ದೀವಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 136 ಸ್ಥಾನಗಳನ್ನ ಗೆಲ್ಲಿಸಿಕೊಟ್ರು. ನಾವು ಚುನಾವಣಾ ಪೂರ್ವದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಗ್ಯಾರಂಟಿ ಯೋಜನೆಗಳನ್ನ ನಿಮಗೆ ತಿಳಿಸೋ ಮೂಲಕ ಕಳೆದ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನ ನಾವು ಕೊಟ್ಟಿದ್ದೆವು. ಇವತ್ತು ನಾವು ಅಧಿಕಾರಕ್ಕೆ ಬಂದು 11 ತಿಂಗಳಾಗಿದೆ. ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳಲ್ಲಿ ಸುಮಾರು 82 ಭರವಸೆಗಳನ್ನ ಈ ಕಡೆಗೆ 82 ಭರವಸೆಗಳನ್ನ ಈಗಾಗಲೇ ಈಡೇರಿಸಿದ್ದೀವಿ. ಇವುಗಳ ಜೊತೆಗೆ ನಾನು ಮತ್ತು DK ಶಿವಕುಮಾರ್ 5 ಗ್ಯಾರಂಟಿಗಳ ಚೆಕ್ಗೆ ಸೈನ್ ಮಾಡಿ ಅದನ್ನ ಮನೆ ಮನೆಗೆ ಹಂಚಿದ್ದೆವು. ನಾವು ಅಧಿಕಾರಕ್ಕೆ ಬಂದರೆ ನಾವು ಮೊದಲನೇ ವರ್ಷನೇ ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡುತ್ತೇವೆ. ಇದು ನಮ್ಮ ಭರವಸೆ. ಈ ಭರವಸೆಗಳನ್ನ ನಂಬಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ನಾಡಿನ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ 136 ಸ್ಥಾನಗಳನ್ನ ಗೆಲ್ಲಿಸಿಕೊಟ್ರು. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದವು. ಮೇ 20ನೇ ತಾರೀಕು 2023 ಅಧಿಕಾರಕ್ಕೆ ಬಂದು ನಾವು ನೇರವಾಗಿ ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದವು. ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಹಾಲ್ನಲ್ಲಿ ಕೂತು ಅವತ್ತೇ ತೀರ್ಮಾನ ಮಾಡೋದು 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡ್ತೇವೆ. ಇದಕ್ಕೆ ಒಂದು ಆದೇಶ ಕೂಡ ಅವತ್ತೇ ಹೊರಡಿಸ್ತಾರೆ. 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೇವೆ ಅಂತೇಳಿ ನಾವು ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ನರೇಂದ್ರ ಮೋದಿಯವರ ಆದಿಯಾಗಿ ನಮ್ಮ ಈ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿದ್ರು. ನರೇಂದ್ರ ಮೋದಿಯವರು ಹೇಳಿದ್ರು ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಖಜಾನೆ ಖಾಲಿ ಆಗ್ಬಿಡ್ತದೆ. ನಾವು ಇದನ್ನ ಸವಾಲಾಗಿ ಸ್ವೀಕಾರ ಮಾಡೋದು. ನಾವು ಮೊದಲೇ ಚರ್ಚೆ ಮಾಡಿ ಏನನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕರ್ನಾಟಕದ ಹಣಕಾಸಿನ ಪರಿಸ್ಥಿತಿಯನ್ನ ವಿಚಾರ ಮಾಡಿ ಎಷ್ಟು
ದುಡ್ಡನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಅವತ್ತು ಲೆಕ್ಕಾಚಾರ ಹಾಕಿದ್ದದ್ದು 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ರೆ ಸುಮಾರು 56,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಆಗಬಹುದು ಅಂತೇಳಿ ನಾವು ತೀರ್ಮಾನವನ್ನ ಮಾಡೋದು. ಕರ್ನಾಟಕದ ಬಜೆಟ್ ಒಂದು ವರ್ಷಕ್ಕೆ 3,21,000 ಕೋಟಿ, 71,000 ಕೋಟಿ. ಅದರಲ್ಲಿ 56,000 ಕೋಟಿ ಕೊಡೋದು ಬಹಳ ಕಷ್ಟ ಏನಲ್ಲ ಅಂತೇಳಿ ಈ ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ದು. ಜನ ನಮ್ಮ ಮೇಲೆ ವಿಶ್ವಾಸ ಇಟ್ರು, ನಂಬಿಕೆ ಇಟ್ರು. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷ ದುಡದಂತೆ ನಡೆಯತಕ್ಕಂತ ಪಕ್ಷ. ಏನ್ ಮಾತು ಕೊಡ್ತೀವಿ ಆ ಮಾತನ್ನ ನಡೆಸ್ತಕ್ಕಂತ ಪಕ್ಷ. ಹಿಂದೆ ನಾವು ಅಧಿಕಾರದಲ್ಲಿದ್ದಾಗ 2003ರಿಂದ 2018ರವರೆಗೆ ನಾವು ಅಧಿಕಾರದಲ್ಲಿ ಇದ್ದವು. ಆಗ ನಾನೇ ಮುಖ್ಯಮಂತ್ರಿ ಆಗಿದ್ದೆ. ಅವತ್ತು ನಮ್ಮ ಪ್ರಣಾಳಿಕೆಯ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದವು. ನಾವು 5 ವರ್ಷ ಸಂಪೂರ್ಣ ಅವಧಿಯನ್ನ ಮುಗಿಸಿದಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿತು. 158 ಭರವಸೆಗಳನ್ನ ಈಡೇರಿಸಿತು. ಈ 158 ಭರವಸೆಗಳಂತೆನೆ ಇನ್ನೂ 30 ಹೊಸ ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟು ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ವಿದ್ಯಾಸಿರಿ, ಪೈತ್ರಿ, ಮನಸ್ವಿನಿ, ಇಂದಿರಾ ಕ್ಯಾಂಟೀನ್, ಸಾಲ ಮನ್ನಾ ಮಾಡದ್ದು, ಕೃಷಿ ಶಾದಿ ಭಾಗ್ಯ, ಶೂ ಭಾಗ್ಯ, ಹೀಗೆ ಅನೇಕ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನ ಮಾಡೋದು. ಇದನ್ನ ಜನ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೀವಿ ಆ ಎಲ್ಲರ ಲಾಭವನ್ನ ಪಡೆದಿರ್ತಕ್ಕಂಥ ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ನಮಗೆ ಮತ್ತೆ ಅಧಿಕಾರವನ್ನ ಕೊಟ್ಟರು. ಹಾಗಾಗಿ 8 ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ. ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆ, 2ನೇ ಗ್ಯಾರಂಟಿ ಅನ್ನಭಾಗ್ಯ, 3ನೇ ಗ್ಯಾರಂಟಿ ಗೃಹ ಜ್ಯೋತಿ, 4ನೇ ಗ್ಯಾರಂಟಿ ಗೃಹಲಕ್ಷ್ಮಿ, 5ನೇ ಗ್ಯಾರಂಟಿ ಯುವ ನಿಧಿ. ನಾವು ಈ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದೀವಿ. ನಾವು ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಅದಾದ್ಮೇಲೆ ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಗೃಹ ಜ್ಯೋತಿ ಯೋಜನೆಯನ್ನ ಇದೇ ಕಲಬುರಗಿನಲ್ಲಿ ಬಂದು ಅದನ್ನ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಗೃಹಲಕ್ಷ್ಮಿ ಯೋಜನೆಯನ್ನ ಮೈಸೂರಿನಲ್ಲಿ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಯುವ ನಿಧಿ ಕಾರ್ಯಕ್ರಮವನ್ನ ಶಿವಮೊಗ್ಗದಲ್ಲಿ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಹೀಗೆ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ. ಮಾಡಿದ್ದೇವೋ ಇಲ್ಲ ತಾಯಿ? ಮಾಡಿದ್ದೇವೋ ಇಲ್ಲ? ಈಗ ನೀವೆಲ್ಲ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಲ್ಲ, ತಿರುಗಾಡ್ತಾ ಇದ್ದೀರಿ. ನಾವು ಅನ್ನಭಾಗ್ಯ ಕಾರ್ಯಕ್ರಮ, ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ.
ಕೊಡ್ತಿದ್ದೇ ಇಲ್ಲ ಕೊಡ್ತಾ ಇದ್ದೆ. ಅದನ್ನ 5 kg ಮಾಡಿದವರು ಯಾರು? ಮಿಸ್ಟರ್ ಯಡಿಯೂರಪ್ಪ. ನೋಡಿ, ಬಿಜೆಪಿಯವರು ಬಡವರಿಗೆ ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತೇಳಿ ನಾವು 7 kg ಕೊಟ್ರೆ ಇವರು 5 kg ಮಾಡಿದ್ರು. ನಾನು ವಿಧಾನಸಭೆಯಲ್ಲಿ ಕೇಳಿದೆ, ಯಡಿಯೂರಪ್ಪನವರೇ, ಬಡವರಿಗೆ 7 kg ಕೊಡ್ತಕ್ಕಂಥದನ್ನ ಕಡಿಮೆ ಮಾಡಬೇಡಿ, 7 kg ಕೊಡ್ರಿ, ನಿಮ್ ತಾತ ಮನೆ ಗಂಟೆಯನ್ನು ಹೋಗಲ್ಲ. ಏನ್ ಮಾಡಿದ್ರು ಕೂಡ ಒಪ್ಲಿಲ್ಲ. ಬಸವರಾಜ ಬೊಮ್ಮಾಯಿನೂ ಕೂಡ ಒಪ್ಲಿಲ್ಲ. ನಾವು ಅದಕ್ಕೆ ಈ ರಾಜ್ಯದ ಜನರಿಗೆ ಹೇಳುದು, ಯಾಕಂದ್ರೆ ಬಹಳ ಜನ ನನ್ನ ಹತ್ರ ಬಂದು ಹೇಳಿದ್ರು 5 kg ಸಾಲಲ್ಲ, ನಮ್ಗೆ ಜಾಸ್ತಿ ಕೊಡಿ, 7 kg ಕೊಡಿ ಅಂತಂದ್ರು. ನಾವೇನ್ ತೀರ್ಮಾನ ಮಾಡೋದು, 7 kg ಬದಲಿಗೆ 10 kg ಕೊಡೋಣ, 5 kg ಜೊತೆಗೆ ಇನ್ನೂ 5 kg ಕೊಡೋಣ. ಈ 5 kg ಅಕ್ಕಿ ಕೊಂಡ್ಕೊಳ್ಳಿಕ್ಕೆ ನಾವೇನು ಪುಕ್ಕಟೆ ಮಾಡ್ತೀವಿ, ಅಷ್ಟು ಕೊಡ್ತೀವಿ, ದುಡ್ಡು ತಗೊಂಡು ಕೊಡ್ರಿ ಅಂತ ಹೇಳಿದ್ರು. ನಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮ್ಯಾನೇಜರ್ ಅನ್ನ ಕರೆದೆ. ನೋಡ್ರಿ, ಅಕ್ಕಿ ಕೊಡ್ಲಿಕ್ಕೆ ನಿಮ್ಮ ಹತ್ರ ಅಕ್ಕಿ ಇದೆಯಾ ಅಂತ. ಇಲ್ಲ ಸರ್, ನಮ್ಮ ಹತ್ರ ಬೇಕಾದಷ್ಟು ದಾಸ್ತಾನ್ ಇದೆ, ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡು ಪತ್ರನೂ ಕೂಡ ಬರೆದ್ರು. ನಮ್ಗೆ ಒಪ್ಕೊಂಡು ಪತ್ರನೂ ಕೂಡ ಬರೆದ್ರು. ಈ ಪತ್ರ ಬರೆದ 3 ದಿನದ ಮೇಲೆ ಇನ್ನೊಂದು ಪತ್ರ ಬರೆದ್ರು, ಅಕ್ಕಿ ಕೊಡಕ್ಕಾಗಲ್ಲ ಅಂತ ಹೇಳಿ. ನಾನು ಆ ಮ್ಯಾನೇಜರ್ ಅನ್ನು ಕರೆದೆ, 3 ದಿನಗಳ ಹಿಂದೆ ಒಪ್ಕೊಂಡಿದ್ದೀರಿ, ಈಗ ಕೊಡಕ್ಕಾಗಲ್ಲ ಅಂತ ಬರೀತಾ ಇದ್ದೀರಿ. ಇಲ್ಲ ಸರ್, ಕೇಂದ್ರ ಸರ್ಕಾರ ಅಕ್ಕಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು ಇದನ್ನ? ಮೋದಿಯವರ ಸರ್ಕಾರ. ಮಿಸ್ಟರ್ ಮೋದಿ, ಈಗ ನೀವು ಯೋಚನೆ ಮಾಡಿ, ನಿಮಗೆ ಅಕ್ಕಿ ಕೊಡ್ತೀವಿ, ಊಟ ಮಾಡ್ಲಿ, 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಕಲ್ಲಾಗ್ತಕ್ಕಂಥ, ಅಡ್ಡ ಬರ್ತಕ್ಕಂಥ ಪ್ರಯತ್ನ ಮಾಡ್ತಾರಲ್ಲ, ಈ ಮೋದಿಗೆ ನೀವು ಓಟ್ ಹಾಕ್ಬೇಕಾ? ಓಟ್ ಹಾಕ್ಬೇಕಂದ್ರೆ ಓಟ್ ಹಾಕ್ಬೇಕಾ? ನೀವು ಯಾವ್ದಾದ್ರು ಹೋದ್ ಸಾರಿ ಕಳಿಸಿದ್ರಲ್ಲ, ಗೆಲ್ಸಿ ಕಳಿಸಿದ್ರಲ್ಲ, ಬಡವರಿಗೆ ಅಕ್ಕಿ ಕೊಡಿ ಅಂತ ಹೇಳಿದ್ರೆ ಏನಾದ್ರು ಹೇಳಿದ್ರ? ಮತ್ತೆ ಜಾಧವ್ ಮತ್ತೆ ಗೆಲ್ಲಿಸ್ತೀರಾ? ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಈ ಬಡವರು ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರಿಗೆ ಯಾವ ಕಾರಣಕ್ಕೂ ಕೂಡ ಈ ದೇಶದ ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು ಯಾವ ಕಾರಣಕ್ಕೂ ಓಟ್ ಹಾಕಬಾರದು. ಅಕ್ಕಿ ಕೊಡ್ಲಿಲ್ಲ, ನಾನು ಅಕ್ಕಿ ಭತ್ತ ಬೆಳೀತಕ್ಕಂಥ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದೆ, ಪಂಜಾಬ್ ಮುಖ್ಯಮಂತ್ರಿಗೆ ಫೋನ್ ಮಾಡಿದೆ, ಛತ್ತೀಸ್ಗಢ ಮುಖ್ಯಮಂತ್ರಿಗೆ ಫೋನ್ ಮಾಡಿದೆ, ತೆಲಂಗಾಣ ಮುಖ್ಯಮಂತ್ರಿಗೆ ಫೋನ್ ಮಾಡಿದೆ, ಆಂಧ್ರ ಮುಖ್ಯಮಂತ್ರಿಗೆ ಫೋನ್ ಮಾಡಿದೆ. ನಾವು ಬೇಕಾದ ಕ್ಯಾಬಿನೆಟ್ ನಲ್ಲಿ ನಾವು ತೀರ್ಮಾನ ಮಾಡೋದು, ಅಕ್ಕಿ ಬದಲಿಗೆ ದುಡ್ಡು ಕೊಟ್ಕೊಳ್ಳೋಣ, ಎಲ್ಲಿವರೆಗೆ ಅಕ್ಕಿ ಸಿಕ್ಕಲ್ಲ ಅಲ್ಲಿವರೆಗೆ ದುಡ್ಡು ಕೊಡೋಣ ಅಂತೇಳಿ ನಾವು ಜುಲೈ ತಿಂಗಳಲ್ಲಿ ತೀರ್ಮಾನವನ್ನ ಮಾಡೋದು. 5 kg ಅಕ್ಕಿಗೆ ತಗಲ್ತಕ್ಕಂಥ
ರೂಪಾಯಿ ಒಂದು ಕೆಜಿಗೆ. ಅದರಂತೆ 170 ರೂಪಾಯಿ ಒಬ್ಬರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡೋದು. ಈಗ 170 ರೂಪಾಯಿ ಬರ್ತಾ ಇದೆಯಾ ಇಲ್ಲ? ಬರ್ತಾ ಇದೆ. ಇದಾದ್ಮೇಲೆ ಅದೇ ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಯೋಜನೆಯನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು. ಇವತ್ತು 1,60,00,000 1,60,00,000 ಬಿಲ್ ಕೊಡಂಗಿಲ್ಲ. ನೀವು ಕಟ್ತಾ ಇದ್ದೀರಾ ಕರೆಂಟ್ ಬಿಲ್ಲು? ಕಟ್ತಾ ಇಲ್ಲ ಅಲ್ಲ. ಸುಮಾರು 100ಕ್ಕೆ 90ಕ್ಕೂ ಹೆಚ್ಚು % ಜನ 200 ಯೂನಿಟ್ ಒಳಗಡೆ ಇರ್ತಕ್ಕಂಥವ್ರು, 200 ಯೂನಿಟ್ ವಿದ್ಯುತ್ ಎಲ್ಲ ಬಳಸ್ತಕ್ಕಂಥವ್ರು. ಅದಕ್ಕೋಸ್ಕರ ಯಾರು ಕೂಡ ಬಡವರು ಯಾರು ಕೂಡ ಬಿಲ್ ಕಟ್ಟಾಗಿಲ್ಲ. ಆ ದುಡ್ಡೆಲ್ಲ ಉಳಿತಾಯ ಆಗ್ತದೆ. ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು 196 ಕೋಟಿ ಮಹಿಳೆಯರು ಜೂನ್ 11ರಿಂದ ಇವತ್ತವರೆಗೆ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. 196 ಕೋಟಿ ಪ್ರತಿದಿನ ಸುಮಾರು 60 ಲಕ್ಷ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾರು ಕೂಡ ಟಿಕೆಟ್ ತಕ್ಕಬೇಕಾಗಿಲ್ಲ. ವಿದ್ಯಾರ್ಥಿಗಳು ಅವರ ಶಾಲೆಗಳಿಗೆ, ಕಾಲೇಜುಗಳಿಗೆ ಫ್ರೀಯಾಗಿ ಹೋಗ್ತಕ್ಕಂಥದನ್ನ ಮಾಡಿದ್ದೇವೆ. ಹಿಂದೆ ಯಾವ್ದಾದ್ರು ಮಾಡಿದ್ರೇನಮ್ಮ? ಮಾಡಿರ್ಲಿಲ್ಲ. ಆಮೇಲೆ ಗೃಹಲಕ್ಷ್ಮಿ ಯೋಜನೆಯನ್ನ ಮೈಸೂರಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಜಾರಿ ಮಾಡತಕ್ಕಂಥ ನಿರ್ಣಯವನ್ನು ಮಾಡೋದು. ಗೃಹಲಕ್ಷ್ಮಿ ಮನೆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು. ಯಾಕಂತಂದ್ರೆ ಬಡವರ ಕೈನಲ್ಲಿ ದುಡ್ಡಿರ್ಬೇಕು, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು. ಅದಕ್ಕೋಸ್ಕರ ಅವ್ರ ಕೈಗೆ 2,000 ರೂಪಾಯಿ ಕೊಡೋಣ ತಿಂಗಳಿಗೆ ಅಂತೇಳಿ ಈ ಕಾರ್ಯಕ್ರಮವನ್ನು ಕೂಡ ಜಾರಿ ಮಾಡೋದು. ನಿಮ್ಗೀಗ ಎಷ್ಟು ಜನಕ್ಕೆ 2,000 ರೂಪಾಯಿ ಬರ್ತದೆ ಹೇಳಿ ನೋಡೋಣ. ಬರ್ತಾ ಇದೆಯಲ್ಲ? 2,000 ರೂಪಾಯಿ ವರ್ಷಕ್ಕೆ 24,000 ರೂಪಾಯಿ. ಇದರಿಂದ ಅನೇಕ ಜನರಿಗೆ ಉಪಯೋಗ ಆಗ್ತು. ನಾನು ಬಹಳ ಸಂತೋಷ ಆದ್ದೇನಪ್ಪ ಅಂತಂದ್ರೆ, PUCನಲ್ಲಿ ಒಂದು ಹುಡುಗ ರ್ಯಾಂಕ್ ತಗೊಂಡಿದ್ದಾರೆ. ಆ ಹುಡುಗ ಪ್ರೆಸ್ ಕೇಳ್ದ ಏನಂತ ಅಂತಂದ್ರೆ, ನಮ್ಗೆ ನಮ್ಮ ತಾಯಿಗೆ 2,000 ರೂಪಾಯಿ ಬರ್ತಾ ಇರೋದ್ರಿಂದ ನಾನು ಓದಿ ರ್ಯಾಂಕ್ ತಗೊಳ್ಳಿಕ್ಕೆ ಸಾಧ್ಯ ಆಯ್ತು. ಮೊನ್ನೆ ಅರಸೀಕೆರೆಗೆ ಹೋಗಿದ್ದೆ ನಾನು. ಈ 3 ತಿಂಗಳಿಂದ ಒಬ್ಬ ಹೆಣ್ಮಗಳು ಟಿಕೆಟ್ ಎಲ್ಲ ಇಟ್ಕೊಂಡು ಆ ಟಿಕೆಟ್ ತಗೊಂಡಿದ್ರಲ್ಲ, ಫ್ರೀಯಾಗಿ ಟ್ರಾವೆಲ್ ಮಾಡಿದ್ರಲ್ಲ, ದೇವಸ್ಥಾನಗಳಿಗೆ ಹೋಗಿದ್ದು, ಅವ್ರ ತವ್ರ ಮನೆಗಳಿಗೆ ಹೋಗಿರೋದು, ಇನ್ನೆಲ್ಲ ಹೋಗಿರೋದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿರ್ತಕ್ಕಂಥದ್ದು, ಅದನ್ನೆಲ್ಲ ಹೂನಾರ ಮಾಡಿ ಹಾರ ಮಾಡಿ ನನಗೆ ತಗೋಬಂದು ಕೊಡಕ್ಕೆ. ಯಾಕೆ ಏನಮ್ಮ ಇದು ಅಂತಂದ್ರೆ, ಸರ್ ಎಲ್ಲ ನಾವು ಟಿಕೆಟ್ ತಗೊಂಡಿದ್ದೀನಲ್ಲ, ನೀವು ಬಸ್ ಪ್ರಯಾಣ ಫ್ರೀ ಮಾಡಿದ್ದೀರಲ್ಲ, ಅದಕ್ಕೋಸ್ಕರ ಈಗ ಹೂನಾರ ಮಾಡ್ಕೊಂಡು ಬಂದಿದ್ದೀನಿ. ಟಿಕೆಟ್ ಎಲ್ಲ ಫ್ರೀಯಾಗಿ ನಾನು ಎಲ್ಲಾ ದೇವಸ್ಥಾನಗಳಿಗೆ ಹೋಗಿದ್ದೀನಿ ಅಂತೇಳಿ ನನಗೆ ಹೂನಾರ ಹಾಕಿದ್ರು. ಇದಕ್ಕಿಂತ ಖುಷಿ ಪಡ್ತಕ್ಕಂಥ ವಿಚಾರ ಇನ್ನೊಂದಿಲ್ಲ. ಇದನ್ನ ಅರಸೀಕೆರೆನಲ್ಲಿ ಮಾಡಿದ್ದು, ಅರಸೀಕೆರೆನಲ್ಲಿ. ಆಮೇಲೆ ಯುವ ನಿಧಿ ಇದನ್ನ ಶಿವಮೊಗ್ಗದಲ್ಲಿ
ರಾಜ್ಯದಲ್ಲಿ ಜಾರಿ ಕೊಟ್ಟ. ವಿವೇಕಾನಂದರ ಹುಟ್ಟಿದ ದಿನ ಅವರ ಜನ್ಮದಿನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾರು 22-23ನೇ ಸಾಲಿನಲ್ಲಿ ಪಾಸ್ ಆಗಿ 6 ತಿಂಗಳು ಕೆಲಸ ಸಿಕ್ಕಿರಲ್ಲ, ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಈಗಾಗಲೇ ಪ್ರಿಯಾಂಕರ್ಗೆ ಹೇಳಿದ್ರು, ಇಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ 20,000 ಯುವಕರಿಗೆ ಈ ಹಣ ಸಿಕ್ಕಿದೆ ಅಂತ ಹೇಳಿದ್ರು. ಇಡೀ ರಾಜ್ಯದಲ್ಲಿ ಈ ರೀತಿ ಎಲ್ಲ ಯುವಕರಿಗೆ ಸಿಕ್ಕಿದೆ. ನಾವು ನುಡಿದಂತೆ ನಡೆದಿದ್ದೀವಲ್ವಾ? ನುಡಿದಂತೆ ನಡೆದಿದ್ದೀವಲ್ವಾ? ನಿಮ್ಮ ಅಕೌಂಟ್ಗೆಲ್ಲ ದುಡ್ಡು ಬಂದಿದೆಯಲ್ವಾ? ನಿಮ್ಗೆ ಖರ್ಚು ಮಾಡ್ಲಿಕ್ಕೆ, ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಲಿಕ್ಕೆ ಹಣ ಸಿಗ್ತಾ ಇದೆಯಲ್ಲ? ಇದು ನಾವು ನುಡಿದಂತೆ ನಡೆದಿದ್ದೀವಿ. ಯಾಕಂತಂದ್ರೆ ಬಸವಾದಿ ಶರಣರು ಬೀದರ್ ಜಿಲ್ಲೆಯಲ್ಲಿ ಅವರ ಕರ್ಮಭೂಮಿ, ಬಸವನ ನಾಡು. ಇದು ಅವರು ನುಡಿದಂತೆ ನಡೆದಂತವರು. ಯಾಕಂದ್ರೆ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿದಂತ ಸಮಾಜ ಆಗ್ಬೇಕು. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸಮಾನತೆ ಹೋಗಿ ಸಮಾನತೆ ಬರಬೇಕು. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆಲ್ಲ ನ್ಯಾಯ ಸಿಕ್ಕಬೇಕು ಅಂತೇಳಿ ನಮಗೆ ಅಂತ ಒಂದು ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟು ಹೋಗಿದ್ದಾರೆ. ಬಸವಾದಿ ಶರಣರು ಏನ್ ಹೇಳಿದ್ರು ಅವೆಲ್ಲವೂ ಕೂಡ ಈ ಸಂವಿಧಾನದಲ್ಲಿ ಇದ್ದಾವೆ. ಅದಕ್ಕೋಸ್ಕರ ನಾವು ತೀರ್ಮಾನ ಮಾಡಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ತೀರ್ಮಾನ ಮಾಡಿ ಅದನ್ನ ಘೋಷಣೆ ಮಾಡಿ ಆದೇಶನೂ ಕೂಡ ಹೊರಡಿಸಿದ್ದೀವಿ. ಸಾಂಸ್ಕೃತಿಕ ನಾಯಕ ಯಡಿಯೂರಪ್ಪ ಮಾಡಿದ್ರ ಈ ಕೆಲಸನ? ಯಡಿಯೂರಪ್ಪ ಮಾಡಿದ್ರ? ಬಸವರಾಜ ಬೊಮ್ಮಾಯಿ ಮಾಡಿದ್ರ? ಬಸವಣ್ಣ ಅವ್ರ ಹೆಸರು ಹೇಳಲಿಕ್ಕೆ ಇವ್ರಿಗೆ ಯಾವ ನೈತಿಕ ಹಕ್ಕಿದೆ? ನಾಚಿಕೆ ಆಗ್ಬೇಕು ಇವ್ರಿಗೆ, ನಾಚಿಕೆ ಆಗ್ಬೇಕು ಇವ್ರಿಗೆ. ನಮ್ಮ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಡಿಕ್ಲೇರ್ ಮಾಡಿ ಅದ್ರ ಜೊತೆಗೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಅದನ್ನ ಪುನರುಜ್ಜೀವನ ಮಾಡ್ತಕ್ಕಂಥ, ಪುನರ್ಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಲಿಕ್ಕೆ ನಾವು ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದು. ಈಗ ಅದನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಬಸವಣ್ಣವರ ಫೋಟೋ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲ ಶಾಲೆಗಳಲ್ಲಿ, ಎಲ್ಲ ಅನುದಾನಿತ ಶಾಲೆಗಳಲ್ಲಿ ಇರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಮ್ಮ ಸರ್ಕಾರ. ಬರೀ ಬಸವಣ್ಣವ್ರ ಹೆಸರು ಹೇಳೋದಲ್ಲ, ಬಸವಣ್ಣವ್ರಿಗೆ ಊನಾರ್ ಹಾಕ್ಬಿಡೋದು ಅಷ್ಟೇ ಅಲ್ಲ. ನಾವು ಬಸವಾದಿ ಶರಣರು ಅವರು ಹಾಕೊಟ್ಟಂತ ದಾರಿಯಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಬಿಜೆಪಿಯವರು ನುಡಿದಂತೆ ನಡೆದಿದ್ದಾರ? ಹೇಳಿ ನೋಡೋಣ. 10 ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು. 10 ವರ್ಷಗಳ ಕಾಲ, 10 ವರ್ಷ ಬಹಳ ದೀರ್ಘಕಾಲ. ನರೇಂದ್ರ ಮೋದಿ ಅವರು 2014ರಲ್ಲಿ ಏನೆಲ್ಲ ಹೇಳಿದ್ರು ಅನ್ನೋದನ್ನ ಜ್ಞಾಪಕ ಮಾಡ್ಕೊಳ್ಳಿ, ಒಮ್ಮೆ ಜ್ಞಾಪಕ ಮಾಡ್ಕೊಳ್ಳಿ. ವಿದೇಶದಲ್ಲಿ ಕಪ್ಪು ಹಣ ಇದೆ. ಕಾಂಗ್ರೆಸ್ನ ನಾಯಕರುಗಳು
ಬೇರೆ ಶ್ರೀಮಂತರು ಅಲ್ಲಿ ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ, ಕಪ್ಪು ಹಣ ಇಟ್ಟಿದ್ದಾರೆ ಸ್ವಿಟ್ಜರ್ಲೆಂಡ್ ನಲ್ಲಿ. ಆ ಹಣನ ತಗೊಬಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಆಗ್ತೀನಿ. ಅದು ಎಷ್ಟು ದಿನ? 100 ದಿನದಲ್ಲಿ ಆಗ್ತೀನಿ. 10 ವರ್ಷ ಆಯ್ತು ನರೇಂದ್ರ ಮೋದಿಜಿ, 10 ವರ್ಷ ಆಯ್ತಲ್ಲ. ನಿಮ್ಮ ಅಕೌಂಟ್ಗಳಿಗೆ ಬಂದಿದೆಯಾ ದುಡ್ಡು? 15 ಪೈಸೆ ಆದ್ರೂ ಬಂತ? ಮತ್ತೆ ಯಾಕೆ ಸುಳ್ಳು ಹೇಳಿದ್ರು ನರೇಂದ್ರ ಮೋದಿ ಅವರು? ಯಾಕೆ ಸುಳ್ಳು ಹೇಳಿದ್ರು? ಇದು ಮೊದಲನೇ ಸುಳ್ಳು ನರೇಂದ್ರ ಮೋದಿ ಅವರು ಹೇಳಿದ್ರು. ಎರಡನೇ ಸುಳ್ಳು, ನಿರುದ್ಯೋಗದ ಸಮಸ್ಯೆ ಇದೆ ನಮ್ಮ ದೇಶದಲ್ಲಿ. ಯುವಕರು ಯುವತಿಯರು ಡಿಗ್ರಿಗಳನ್ನ ಪಾಸ್ ಮಾಡ್ಕೊಂಡು, ಡಿಪ್ಲೊಮಾ ಪಾಸ್ ಮಾಡ್ಕೊಂಡು, ITI ಪಾಸ್ ಮಾಡ್ಕೊಂಡು, SSLC PUC ಮಾಡ್ಕೊಂಡು ನಿರುದ್ಯೋಗಿಗಳಿದ್ದಾರೆ. ಅವರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಪಾಪ ಅವ್ರ ಮಾತನ್ನು ನಂಬ್ಕೊಂಡು ನಮ್ಮ ಯುವಕರು ಯಾವಾಗ ನೋಡಿದ್ರು ಕೂಡ ಮೋದಿ 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 ಅಂತಂದ್ರು. ಏನಪ್ಪ ಇವರು ಮೋದಿ ಮೋದಿ ಅಂತಾರಲ್ಲ ಅಂತಂದ್ರೆ ಪಾಪ ಭ್ರಮೆ ಹುಟ್ಟಿಸ್ಬಿಟ್ಟಿದ್ರು. ಅವ್ರು ಕೆಲಸ ಕೊಡ್ತೀನಿ ಭ್ರಮೆ ಹುಟ್ಟಿಸ್ 10 ವರ್ಷ ಆಯ್ತು, 10 ವರ್ಷಗಳಾಯ್ತು. 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. 20 ಲಕ್ಷ ಮಾಡಿದ್ರ? ಆ ಯುವಕರು ಯುವತಿಯರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ, ಬೋಂಡ ಮಾರಕ್ ಹೋಗಿ ಅಂತ ಹೇಳಿದ್ರಂತ. ಈ ಹೇಳ್ದಂತವ್ರು ಯಾರು ಗೊತ್ತಾ? ನರೇಂದ್ರ ಮೋದಿ. ಇವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ? ಜವಾಬ್ದಾರಿ ಏನಾದ್ರು ಇದೆಯಾ? ಜವಾಬ್ದಾರಿ ಏನಾದ್ರು ಇದೆಯಾ? ಅದನ್ನು ಕೊಡಲಿಲ್ಲ, ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಆಮೇಲೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಕಡಿಮೆ ಮಾಡಿಬಿಡ್ತೀನಿ. ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀನಿ, ಡೀಸೆಲ್ ಬೆಲೆ ಕಡಿಮೆ ಮಾಡ್ತೀನಿ, ಗೊಬ್ಬರದ ಬೆಲೆ ಕಡಿಮೆ ಮಾಡ್ತೀನಿ, ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಮಾಡ್ತೀನಿ, ಅಡಿಗೆ ಅನಿಲ ಗ್ಯಾಸ್ ಅದ್ರ ಬೆಲೆ ಕಡಿಮೆ ಮಾಡ್ತೀನಿ, ಗೊಬ್ಬರದ ಬೆಲೆ ಕಡಿಮೆ ಮಾಡ್ತೀನಿ. ಮಾಡಿದ್ರ ಏನ್ ಹೇಳಿದ್ರು ಗೊತ್ತಾ? ಅಚ್ಚೇ ದಿನ ಆಯೇಗ, ಅಚ್ಚೇ ದಿನ ಆಯೇಗ ಅಂತ. ಒಳ್ಳೆ ದಿನ ಬಂದಿದ್ರೆ ನಿಮಗೆ ಹೇಳ್ಬೇಕು ಅಂತಂದ್ರೆ 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ. ಇವತ್ತು 1 ಲೀಟರ್ ಡೀಸೆಲ್ ಬೆಲೆ 95 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 2014ರಲ್ಲಿ 70 ರೂಪಾಯಿ. ಇವತ್ತು 105 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 2014ರಲ್ಲಿ 414 ರೂಪಾಯಿ. ಇವತ್ತು 950 ರೂಪಾಯಿ. ನರೇಂದ್ರ ಮೋದಿಜಿ, ನೀವು ಹೇಳಿದ್ದೇನು? ಹಣದುಬ್ಬರ ಕಡಿಮೆ ಮಾಡ್ತೀನಿ, ಬೆಲೆ ಏರಿಕೆ ಎಲ್ಲ ಆಹಾರ ಪದಾರ್ಥಗಳ ಬೆಲೆಗಳನ್ನೆಲ್ಲ ಇಳಿಸ್ತೀನಿ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಇಳಿಸ್ತೀನಿ. ಎಲ್ಲಿ ಇಳಿಸಿದ್ರಿ ನರೇಂದ್ರ ಮೋದಿ ಅವರೇ? ಇಳಿಸಿದ್ರೇನ್ರಿ? ಇಳಿಸ್ಲಿಲ್ಲ. ಮತ್ತೆ ಯಾಕೆ ಸುಳ್ಳು ಹೇಳುದು? ಇದು 3ನೇ ಸುಳ್ಳು. 4ನೇ ಸುಳ್ಳು, ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ. ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಆಯ್ತಾ? ಯಾವತ್ತಾರು ಸಾಲ ಮನ್ನಾ ಮಾಡಿದ್ರ? ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿರುವಾಗ 72,000 ಕೋಟಿ ರೂಪಾಯಿಗಳ ಸಾಲವನ್ನ ಮನ್ನಾ ಮಾಡೋದು. 72,000 ಕೋಟಿ. ನಾನು ಮುಖ್ಯಮಂತ್ರಿ ಆಗಿರುವಾಗ ಸೊಸೈಟಿನಲ್ಲಿ
ರೈತರು ಬೆಳೆ ಸಾಲ ತಗೊಂಡಿರ್ತಕ್ಕಂಥ 50,000 ರೂಪಾಯಿವರೆಗೆ 27 ಲಕ್ಷ ರೈತರಿಗೆ 8,165 ಕೋಟಿ ಸಾಲ ಮನ್ನಾ ಮಾಡ್ತಾರೆ. ಯಾವತ್ತರ ಮಾಡಿದಾರ? ಕಬ್ಬಿಗೆ ಬೆಲೆ ಕೊಟ್ಟೆ, ತೊಗರಿಗೆ ಬೆಲೆ ಕೊಟ್ಟೆ, ಕೊಬ್ಬರಿಗೆ ಬೆಲೆ ಕೊಟ್ಟೆ. ಅವ್ರೇನಾದ್ರು ಮಾಡಿದ್ರ? ಕೂತ್ಕೊಂಡ್ರಮ್ಮ. ಅವ್ರೇನಾದ್ರು ಮಾಡಿದ್ರ? ನರೇಂದ್ರ ಮೋದಿ ಅವರು ಹೇಳದಂತೆ ನಡ್ಕೊಂಡಿದಾರ? ನಡ್ಕೊಂಡಿಲ್ಲ. ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೀನಿ, ಡಾಲರ್ ಬೆಲೆಯನ್ನ ಕಡಿಮೆ ಮಾಡ್ತೀನಿ. 2014ರಲ್ಲಿ $1 ಇಂಡಿಯನ್ ರುಪಿ ಇದ್ದದ್ದು 58 ರೂಪಾಯಿ. ಇವತ್ತು 83 ರೂಪಾಯಿ. ಏನ್ ಮಾಡಿದ್ರಿ ನರೇಂದ್ರ ಮೋದಿಜಿ? ಏನ್ ಮಾಡಿದ್ರಿ? ಈಗ ಮೋದಿ ಗ್ಯಾರಂಟಿ. ನೀವು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸಲಿಕ್ಕಾಗದೆ ಈಗ ಮೋದಿ ಗ್ಯಾರಂಟಿ. ನಾವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಇದೇ ಮೋದಿಯವರು ಹೇಳಿದ್ರು, ಟೀಕೆ ಮಾಡಿದ್ರು, ಅಪಹಾಸ್ಯ ಮಾಡಿದ್ರು. ಈಗ ಮೋದಿಯವರು ನಾವು ಗ್ಯಾರಂಟಿನೇ ಕದ್ದುಬಿಟ್ಟಿದ್ದಾರೆ. ಈಗ ಮೋದಿ ಗ್ಯಾರಂಟಿಗಳೆಲ್ಲ ಸುಳ್ಳು ಗ್ಯಾರಂಟಿಗಳು. ಪೇಪರ್ನಲ್ಲಿ ಇರ್ತಕ್ಕಂಥ ಗ್ಯಾರಂಟಿಗಳು. ನಮ್ ಗ್ಯಾರಂಟಿಗಳು ಜಾರಿ ಮಾಡಿರ್ತಕ್ಕಂಥ ಗ್ಯಾರಂಟಿಗಳು, ಜನರಿಗೆ ಮುಟ್ಟಿಸ್ತಕ್ಕಂಥ ಗ್ಯಾರಂಟಿಗಳು. ಹೌದಲ್ಲ? ಈಗ ಅಖಿಲ ಭಾರತ ಕಾಂಗ್ರೆಸ್ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ 5 ಪ್ರಮುಖವಾದಂತಹ ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಆ ಗ್ಯಾರಂಟಿ ಕಾರ್ಡ್ಗಳನ್ನ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾವು ವರ್ಷಕ್ಕೆ 24,000 ಕೊಟ್ರೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಬ್ಬ ಬಡವರ ಕುಟುಂಬದಿಂದ ಬಂದಿರತಕ್ಕಂಥ ಮಹಿಳೆಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ಬೇಕಾ ಬೇಡ? ನಿಮ್ಗೆ ಬೇಕಾ ಬೇಡ? ಯಾಕೆ ನೀವೇನ ಕೈ ಎತ್ತದ? ನಿಮ್ಗೆ ಹೆಣ್ಮಕ್ಳು ಕೊಟ್ರೆ ನಿಮ್ಗೂ ಬಂದಾಗಲ್ವಾ? 1 ಲಕ್ಷ ರೂಪಾಯಿ ಯುವಕರಿಗೆ, 1 ಲಕ್ಷ ರೂಪಾಯಿ ಸ್ಟೈಪಂಡ್. ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರ್ಮಿಕ ನ್ಯಾಯವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ರೈತರ ಸಾಲ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ ಸಂಪೂರ್ಣವಾಗಿ ರೈತರ ಎಲ್ಲ ಸಾಲ ಮನ್ನಾ. ಕೆಲವು ತಿಂಗಳುಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಸಾಲ ಮನ್ನಾ ಮಾಡಿ ಅಂತೇಳಿ. ಎಂಎಸ್ಪಿಗೆ ಕಾನೂನು ತಗೊಬರ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ನವರು ಘೋಷಣೆ ಮಾಡಿದ್ದಾರೆ, ನಾವು ಅಧಿಕಾರಕ್ಕೆ ಬಂದಾಗ ಸಾಲ ಮನ್ನಾ ಮಾಡ್ತೀವಿ, ಎಂಎಸ್ಪಿಗೆ ಕಾನೂನನ್ನು ತರ್ತೀವಿ. ಇದು ರೈತರಿಗೆ ಕೊಟ್ಟಿರ್ತಕ್ಕಂಥ ಸ್ವಾಮಿನಾಥನ್ ವರದಿ ಏನ್ ಕೊಟ್ಟಿದ್ರು ಅದನ್ನ ಯಥಾವತ್ತಾಗಿ ಜಾರಿ ಮಾಡ್ತೇವೆ ಅಂತೇಳಿ ರೈತರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮೇಲೆ ವಿಶ್ವಾಸ ಇದೆಯಲ್ಲ?
ನಮ್ಮ ಮೇಲೆ ವಿಶ್ವಾಸ ಇದೆಯಲ್ಲ, ಕಾಂಗ್ರೆಸ್ ಮೇಲೆ ವಿಶ್ವಾಸ ಇದೆಯಲ್ಲ, ನಂಬಿಕೆ ಇದೆಯಲ್ಲ. ನಾವು ಅಧಿಕಾರಕ್ಕೆ ಬಂದ್ರೆ ಡೆಲ್ಲಿನಲ್ಲಿ ಅಧಿಕಾರಕ್ಕೆ ಬಂದ್ರೆ ಎಲ್ಲ ಈ ಗ್ಯಾರಂಟಿಗಳನ್ನ ಜಾರಿ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಈಗ ಬಿಜೆಪಿಯವರು ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಕರ್ನಾಟಕದಲ್ಲಿ ಈಗೇನು ಹೇಳ್ತಾರೆ ಅಂತಂದ್ರೆ, ಇಲ್ಲ ಅಭಿವೃದ್ಧಿ ಕೆಲಸ ಎಲ್ಲ ನಿಂತೋಗ್ಬಿಟ್ಟದೆ, ಖಜಾನೆ ಖಾಲಿ ಆಗ್ಬಿಟ್ಟದೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಈ ಗ್ಯಾರಂಟಿಗಳೆಲ್ಲ ನಿಲ್ಲಿಸ್ತಾರೆ. ನಾನು ನಿಮಗೆ ಭರವಸೆ ಕೊಡ್ತೀನಿ, ನೀವು ನಂಬಿ ನನ್ನ ಮೇಲೆ ವಿಶ್ವಾಸ ಇಡಿ. ಯಾವುದೇ ಕಾರಣಕ್ಕೆ ನಮ್ಮ ಅವಧಿ ಮುಗಿಯುವವರೆಗೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ. ನನಗೆ ವಿಶ್ವಾಸ ಇದೆ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಬಂದ ಮೇಲೆ ಈ ಗ್ಯಾರಂಟಿಗಳನ್ನೆಲ್ಲ ಮುಂದುವರಿಸ್ತೀವಿ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲ 25 ಗ್ಯಾರಂಟಿಗಳನ್ನು ಕೂಡ ಜಾರಿಗೊಳಿಸ್ತಾರೆ. ಕಳೆದ ಚುನಾವಣೆಯಲ್ಲಿ 25 ಜನ ಗೆಲ್ಸಿ ಕಳಿಸಿದ್ರೆ ಬಿಜೆಪಿಗೆ, ನಮ್ಗೊಂದೇ ಒಂದು ಸೀಟ್ ಸಿಕ್ಕಿತ್ತು. ಒಂದು ಸೀಟು ಸುಮಲತಾ ಒಬ್ರು ಮಂಡ್ಯದಿಂದ ಗೆದ್ರು, ಇನ್ನೊಬ್ರು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಇಂದ ಗೆದ್ರು. 25 ಜನ, 28ರಲ್ಲಿ 25 ಜನ ಬಿಜೆಪಿ ಅವ್ರು ಗೆದ್ರು. ಯಾವತ್ತಾದ್ರು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದಾರ? ನಾನು ಕೇಳ್ತೀನಿ ನಿಮಗೆ, ಈ ಜಾಧವ್, ಮಿಸ್ಟರ್ ಜಾಧವ್ ಯಾವತ್ತಾರು ಕೂಡ ನಿಮ್ ಪರವಾಗಿ ಕರ್ನಾಟಕದ ಪರವಾಗಿ ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ ನಲ್ಲಿ ಯಾವತ್ತಾರು ಬಾಯಿ ಬಿಟ್ಟಿದಾರ? ಯಾವತ್ತಾರು ಬಾಯಿ ಬಿಟ್ಟಿದ್ದಾರೆ ಅಂದ್ರೆ ಅವ್ರನ್ನ ಯಾಕೆ ಗೆಲ್ಲಿಸ್ತೀರಿ? ಮತ್ತೆ ಅವ್ರಿಗೆ ಯಾಕೆ ವೋಟ್ ಕೊಡ್ತೀರಿ ನೀವು? ದಯಮಾಡಿ ಖರ್ಗೆ ಅವರನ್ನ ಬಹಳ ಕೆಲಸ ಮಾಡಿದ್ರಿ ಈ ಭಾಗಕ್ಕೆ, ಅವ್ರನ್ನ ಸೋಲ್ಸ್ಬಿಟ್ರಲ್ರಿ, ಜಾಧವ್ ಗೆಲ್ಸಿದಿರಲ್ರಿ. ನೀವೇ ಯೋಚನೆ ಮಾಡಿ. ಖರ್ಗೆ ಅವರು ಈ ಭಾಗದಲ್ಲಿ ಹೋರಾಟ ಮಾಡಿದವರು, ಮಂತ್ರಿಯಾಗಿ ಅನೇಕ ಕೆಲಸಗಳನ್ನ ಮಾಡಿದವರು, ಕೇಂದ್ರದಲ್ಲಿ ಮಂತ್ರಿಯಾಗಿ ಅನೇಕ ಕೆಲಸಗಳನ್ನ ಮಾಡಿದವರು, ಗುಲ್ಬರ್ಗಕ್ಕೆ ರೈಲ್ವೆ ಮಂತ್ರಿಯಾಗಿ, ಕಾರ್ಮಿಕ ಮಂತ್ರಿಯಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು. ಜಾಧವ್ ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಕಲ್ಯಾಣ ಕರ್ನಾಟಕಕ್ಕೆ ಆಗ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದ್ರು. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸವಲತ್ತುಗಳನ್ನ ಕೊಡಿಸ್ಲಿಕ್ಕೆ 371J ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿಸಿ ಅದನ್ನ ಜಾರಿಗೊಳಿಸಿದವರು ಯಾರ್ರಿ? ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಮಿಸ್ಟರ್ ಧರಮ್ ಸಿಂಗ್. ಬೇಡ ನೀವು. ಇದೇ ವಾಜಪೇಯಿ ಅವರ ಕಾಲದಲ್ಲಿ ಮಿಸ್ಟರ್ ಅದ್ವಾನಿ ಡೆಪ್ಟಿ ಪ್ರೈಮ್ ಮಿನಿಸ್ಟರ್, ಉಪ ಪ್ರಧಾನಿ ಅವರಿರುವಾಗ, ಎಸ್ ಎಂ ಕೃಷ್ಣ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ಪತ್ರ ಬರೆದರು, ಸಂವಿಧಾನ ತಿದ್ದುಪಡಿ ಮಾಡಿ 371J ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಅದ್ವಾನಿ ಅವರು ಉತ್ತರ ಏನ್ ಕೊಟ್ರು ಗೊತ್ತಾ? ಕರ್ನಾಟಕಕ್ಕೆ ಮಾಡ್ಲಿಕ್ಕೆ ಬರಲ್ಲ, ಒಂದು ವೇಳೆ ಮಾಡಿದ್ರೆ ಬೇರೆ ರಾಜ್ಯದವರು ಕೇಳ್ತಾರೆ, ಕೊಡಕ್ಕಾಗಲ್ಲ ಅಂತ ಹೇಳಿ ಎಸ್ ಎಂ ಕೃಷ್ಣ ಅವರಿಗೆ ಪತ್ರವನ್ನ ಬರೆದ್ರು. ನಾನು ಬೇಕಾದ್ರೆ ಆ ಪತ್ರವನ್ನ ನಿಮ್ ಮುಂದೆ ಇಡ್ಲಿಕ್ಕೆ ತಯಾರಿದ್ದೀವಿ. ಆ ಪತ್ರ ಹೇಳಿದವರು ಯಾರು? ಮಿಸ್ಟರ್ ಅದ್ವಾನಿ.
ಯಾವ ಪಾರ್ಟಿಯವರು? ಬಿಜೆಪಿಯವರು. ಅದ್ವಾನಿಯವರು ಉಪ ಪ್ರಧಾನಿ, ಬಿಜೆಪಿಯ ಉಪ ಪ್ರಧಾನಿ, ಬಿಜೆಪಿ ಸರ್ಕಾರದ ಉಪ ಪ್ರಧಾನಿ, ಬಿಜೆಪಿಯ ಟಾರ್ ಲೀಡರ್. ಅವರು ಹೇಳಿದ್ದು ಆಗಲ್ಲ. ಇದನ್ನು ಮಾಡಿಸ್ತವ್ರು ಯಾರು? ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿ 371 ಆರ್ಟಿಕಲ್ 371ಗೆ ಸೇರ್ಪಡೆ ಮಾಡಿ ವಿಶೇಷ ಅನುದಾನವನ್ನ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು. ನಾನು ಮುಖ್ಯಮಂತ್ರಿ ಆಗಿದ್ದೆ. ಆಗ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನ ಮಾಡಿ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಮೆಂಬರ್ ಆಗಿದ್ರು. ಅದನ್ನು ಯಥಾವತ್ತಾಗಿ ಅವರ ರಿಪೋರ್ಟ್ ಅನ್ನ ಜಾರಿ ಮಾಡಿದವರು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಇವರನ್ನ ಸೋಲಿಸ್ತೀರಾ? ಹೇಳಿ ನೀವೇ. ಖರ್ಗೆ ಅವ್ರನ್ನ ಸೋಲಿಸ್ತೀರಾ? ಇವತ್ತು ಈ ವರ್ಷ 5,000 ಕೋಟಿ ರೂಪಾಯಿಗಳನ್ನ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇದ್ದೀವಿ. ಏನಪ್ಪಾ ಅಜಯ್ ಸಿಂಗ್ ಅವರ ಅಧ್ಯಕ್ಷರು, ಅಜಯ್ ಸಿಂಗ್ 5,000 ಕೋಟಿ ರೂಪಾಯಿ. ಇವತ್ತು 5,000 ಕೋಟಿ ರೂಪಾಯಿ ಖರ್ಚಾಗ್ಬೇಕಂದ್ರೆ ಯಾರ ಕಾರಣ? ಮಲ್ಲಿಕಾರ್ಜುನ ಖರ್ಗೆ ಅವರು ಅವರನ್ನು ಸೋಲಿಸಿದ್ರಲ್ಲ. ನೀವೇ ಯೋಚನೆ ಮಾಡಿ, ಸೋಲಿಸಬೇಕಾಗಿತ್ತ? ಈಗ ಜಾಧವ್ ಅವ್ರನ್ನ ಗೆಲ್ಲಿಸಿದ್ರಲ್ಲ, ಏನಾದ್ರು ಉಪಯೋಗ ಆಯ್ತಾ? ಬಡವರಿಗೆ ಏನಾದ್ರು ಉಪಯೋಗ ಆಯ್ತಾ? ದಲಿತರಿಗೆ ಏನಾದ್ರು ಉಪಯೋಗ ಆಯ್ತಾ? ಆಗ್ಲಿಲ್ಲ. ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದವರು ಯಾರು? ಮಂಡಲ್ ಕಮಿಷನ್ ವಿರೋಧ ಮಾಡಿದವರು ಯಾರು? ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ನಲ್ಲಿ ಮೀಸಲಾತಿ ತಂದಾಗ ಕಾಂಗ್ರೆಸ್ ಪಕ್ಷ ಅದನ್ನು ವಿರೋಧ ಮಾಡಿದವರು ಯಾರು? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲಿಟಿಗಳಲ್ಲಿ, ನಗರ ಪಾಲಿಕೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಾಗ ಅದನ್ನ ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕಿ ವಿರೋಧ ಮಾಡಿದವರು ರಾಮಾ ಜೋಯಿಸ್ರು. ಮಿಸ್ಟರ್ ರಾಮಾ ಜೋಯಿಸ್. ಯಾವ ಪಾರ್ಟಿಯವರವರು? ಬಿಜೆಪಿಯ, ಅವತ್ತು ಬಿಜೆಪಿಯ ಉಪಾಧ್ಯಕ್ಷರಾಗಿದ್ರು, ರಾಜ್ಯಸಭಾ ಸದಸ್ಯರಾಗಿದ್ರು. ಬಿಜೆಪಿ ಪಕ್ಷದ ವತಿಯಿಂದ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಡಿ ಅಂತೇಳಿ, ಇದು ಸಂವಿಧಾನ ಬಾಹಿರ ಅಂತೇಳಿ ಸುಪ್ರೀಂ ಕೋರ್ಟ್ ಹೋಗಿ ಸ್ವತಃ ಅವರೇ ಆರ್ಗ್ಯುಮೆಂಟ್ ಮಾಡಿದ್ರು. ಅದೃಷ್ಟವಶಾತ್ ಅವ್ರು ಹಾಕಿದಂತ ಅರ್ಜಿ ವಶ ಆಯ್ತು. ಯಾವಾಗ ಇವತ್ತು ಸಾಮಾಜಿಕ ನ್ಯಾಯ, ಮೀಸಲಾತಿ ಬಗ್ಗೆ ಇದ್ದಾರೆ ಬಿಜೆಪಿಯವರು? ಮೀಸಲಾತಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಯಾರು ಇದ್ರೆ ಅದು ಬಿಜೆಪಿಯವರು, ನರೇಂದ್ರ ಮೋದಿಯವರು. ಅದಕ್ಕೋಸ್ಕರ ನರೇಂದ್ರ ಮೋದಿಯವರು ಈಗ ಹತಾಶರಾಗಿ ಅನೇಕ ಅಸಂಬದ್ಧವಾದಂತ, ಸಂವಿಧಾನಕ್ಕೆ ವಿರುದ್ಧವಾದಂತ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ನರೇಂದ್ರ ಮೋದಿಯವರು ಯಾವತ್ತಾರು ಸಾಮಾಜಿಕ ನ್ಯಾಯದ ಪರ ಇದ್ರೆ ಕೋಲಿ ಸಮಾಜಕ್ಕೆ ನಾನು 3 ಸಾರಿ ಶಿಫಾರಸ್ ಮಾಡಿದ್ದೀನಿ. ಕೋಲಿ ಸಮಾಜಕ್ಕೆ ಏನಪ್ಪ ಶಿಫಣ? 3 ಸಾರಿ ಶಿಫಾರಸ್ ಮಾಡಿದ್ದೀನಿ. ಇವತ್ತವರಿಗೆ ಯಾವತ್ತಾದ್ರೂ ಕೂಡ ಜಾಧವ್ ಕೇಂದ್ರ ಸರ್ಕಾರ ಮುಂದೆ ಇರ್ತಕ್ಕಂಥ ಕೋಲಿ ಸಮಾಜಕ್ಕೆ ಮೀಸಲಾತಿ ಕೊಡಿ, ST ಮಾಡಿ ಅಂತೇಳಿ ವಾದ ಮಾಡಿದಾರ? ಮತ್ತೆ ಕೋಲಿ ಸಮಾಜ ಓಟ್ ಹಾಕ್ಬೇಕು ಅವ್ರಿಗೆ? ಆಗಲ್ಲ. ಬೀದರ್, ಗುಲ್ಬರ್ಗ, ಯಾದಗಿರ್ ಇಲ್ಲಿ ವಾಸ ಮಾಡ್ತಕ್ಕಂಥ ಕುರುಬರು, ಗೋಲ್ಡಾ ಜನ, ಅವರಿಬ್ರು ಒಂದೇ ಅಂತೇಳಿ ನಾವು ST ಮಾಡಿ ಅಂತೇಳಿ
ಕೇಂದ್ರಕ್ಕೆ ಶಿಫಾರಸ್ ನಾನಿದ್ದಾಗಲೇ ಶಿಫಾರಸ್ ಮಾಡಿದ್ದೆ. ಇವತ್ತವರೆಗೆ ಮಾಡಿದಾರ? ಮಾಡಿಲ್ಲ. ಮತ್ತೆ ಕುರುಬರು ಓಟ್ ಹಾಕ್ಬೇಕಾ? ಅವ್ರಿಗೆ ಕುರುಬರು ಓಟ್ ಹಾಕ್ಬೇಕಾ? ದೇವೇಂದ್ರ ಹಾಕ್ಬೇಕೇನಪ್ಪ? ಯಾರಾದ್ರೂ ಕುರುಬರಿಗೊಂದು ಟಿಕೆಟ್ ಕೊಟ್ಟಿದಾರ? ಈಗ ನಾಚಿಕೆ ಆಗಲ್ಲ? ಕೋಪ ಬರಲ್ಲ ನಿಮ್ಗೆ? ಒಂದು ಟಿಕೆಟ್ ಕೊಟ್ಟಿಲ್ಲ. 28ರಲ್ಲಿ ಕುರುಬರಿಗೆ ಒಂದೇ ಒಂದು ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿಲ್ಲ. ಮುಸಲ್ಮಾನರಿಗೆ ಒಂದು ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿಲ್ಲ. ಮರಾಠ ಜನರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ. ಕೋಲಿ ಸಮಾಜ ಕೊಟ್ಟಿದಾರ? ಕೊಟ್ಟಿಲ್ಲ. ಇವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಇವರಿಗೆ? ಇದನ್ನ ಇವತ್ತು ನೀವು ಚರ್ಚೆ ಮಾಡ್ಬೇಕಾಗುತ್ತೆ. ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ನನ್ನ ಭಾಷಣ ಮುಂದುವರಿಸ್ಲಿಕ್ಕೆ ಹೋಗಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಈ ಸಾರಿ ಜಾಧವ್ ಅವ್ರನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.